ಎಲ್ರಿಗೂ ನಮಸ್ಕಾರ. ನಾನು ರೋಹಿತ್ ದೇಸಾಯಿ, ಕೋ-ಫೌಂಡರ್ ಜೆ ಬಿ ಎಕ್ಸ್ಪರ್ಟ್ಸ್. ಇವತ್ತು ನಾವು ಮೊರಿಂಗಾ ಆಯಿಲ್ ಎಕ್ಸ್ಪೋರ್ಟ್ ಬಗ್ಗೆ ಮಾತಾಡೋಣ. ಸೊ ಮೊರಿಂಗಾ ಆಯಿಲ್ ಅಂದರೆ ಏನು, ಯಾವ ಥರ ಡಿಫ್ರೆನ್ಷಿಯೇಟ್ ಆಗುತ್ತೆ, ಮೊರಿಂಗಾ ಲೀಫ್ಗಿಂತನೂ ಆಯಿಲ್ ಯಾಕೆ ಮಾಡಬೇಕು ಅಥವಾ ಯಾಕೆ ಮಾಡಬಾರ್ದು, ಸೊ ಅದ್ರ ಜೊತೆಗೆ ಯಾವ ಥರದ ಡಿಮಾಂಡ್ಸ್ಗಳಿದೆ, ಏನು ಪ್ರೈಸಸಲ್ಲಿ ಎಕ್ಸ್ಪೋರ್ಟ್ ಆಗ್ತದೆ, ಬೇರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಪ್ರತಿಯೊಂದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಮೊರಿಂಗಾ ಆಯಿಲಿಗೆ ಬಂದಾಗ, ಸೊ ನಾರ್ಮಲಿ ಇವಾಗ ಮೊರಿಂಗಾ ಆಲ್ರೆಡಿ ಸೂಪರ್ ಫುಡ್ ಕ್ಯಾಟಗರಿಯಲ್ಲಿದೆ. ಲೀಫ್ಗಳಿಗೆ ಇರಷ್ಟು ಡಿಮಾಂಡು ಇನ್ನೂ ಆಯಿಲ್ಗಳಿಗೆ ಅಷ್ಟು ಬಂದಿಲ್ಲ. ಬಟ್ ಲೇಟೆಸ್ಟ್ ಸ್ಟೇಜಸಲ್ಲಿ ಸ್ವಲ್ಪ ದಿನಗಳಲ್ಲಿ ಆಯಿಲ್ ಕೂಡ ಅದೇ ಡಿಮಾಂಡ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಆಲಿವ್ ಆಯಿಲ್ ಅಂತ ನಾವೇನು ಹೇಳ್ತೇವೆ, ಇವಾಗ ನಾವು ಊಟಕ್ಕೂ ಯೂಸ್ ಮಾಡ್ತೇವೆ, ಸ್ಯಾಲಿಡ್ಸ್ಗೆಲ್ಲ ಯೂಸ್ ಮಾಡ್ತೇವೆ. ಸೊ ಅದನ್ನೇ ನಾವು ಇವಾಗ ಕುಕಿಂಗ್ ಆಯಿಲ್ಗೂ ಯೂಸ್ ಮಾಡ್ತಾ ಇದ್ದೇವೆ. ಸೊ ಅದೇ ರೀತಿಯಲ್ಲಿ ನೀವು ಮೊರಿಂಗಾ ಆಯಿಲ್ ಕೂಡ ನೀವು ನಿಮ್ಮ ಕುಕಿಂಗಿಗೆಲ್ಲ ಯೂಸ್ ಮಾಡ್ಬೋದು. ಬಟ್ ಇವಾಗ ತುಂಬ ಪ್ರೈಸಸ್ ಹೆವಿ ಇರೋದ್ರಿಂದ ಸೊ ಇನ್ನೂ ಆ ರೇಂಜಿಗೆ ನಾವು ಮುಟ್ಟಿಲ್ಲ ಅಥವಾ ಆ ಪ್ರೊಡಕ್ಷನ್ಗಳನ್ನ ನಾವು ಮಾಡ್ತಾ ಇಲ್ಲ. ಸೊ ಇವಾಗ ಮೊರಿಂಗಾ ಲೀಫಿಗೂ ಆಯಿಲ್ಗೂ ಏನು ವ್ಯತ್ಯಾಸ ಅಂತಂದರೆ, ಮೊರಿಂಗಾ ಲೀಫ್ ಈಸಿಲಿ ಅವೈಲೇಬಲ್ ಇದೆ. ಸೀಡ್ಸ್ಗೆ ಆದರೆ ಸ್ವಲ್ಪ ಪ್ರೊಸೆಸ್ ಇದೆ. ಸೀಡ್ಸ್ಗಳೆಲ್ಲ ಒಣಗ್ಕೋಬೇಕು, ಆಯಿಲ್ಗಳು ಬರಬೇಕು, ಎಕ್ಸ್ಟ್ರಾಕ್ಟ್ ಮಾಡಬೇಕು, ಅದೆಲ್ಲ ಇರುತ್ತೆ. ಸೊ ಲೀಫ್ ಆದರೆ ಡೈರೆಕ್ಟಾಗಿ ಸನ್ ಡ್ರೈ ಆದರೂ ಮಾಡ್ತೀರಾ, ಅವನ್ ಡ್ರೈ ಆದರೂ ಮಾಡ್ತೀರಾ, ಅದನ್ನು ಡೈರೆಕ್ಟ್ಲಿ ಪೌಡರ್ ಮಾಡಿಕೊಂಡು ಅಥವಾ ಆ್ಯಸ್ ಅ ಲೀಫ್ ಪೌಡರ್ ಅಂತಲೇ ನೀವು ಡೈರೆಕ್ಟ್ಲಿ ಎಕ್ಸ್ಪೋರ್ಟ್ ಮಾಡ್ಬೋದು. ಸೊ ಇಲ್ಲ ಆದರೆ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ, ಸ್ವಲ್ಪ ಪ್ರೊಸೀಜರ್ಸ್ ಸ್ವಲ್ಪ ಹೆಚ್ಚಿಗೆ ಇದೆ. ಇವಾಗ ನೀವು ಮೊರಿಂಗಾ ಮಾರ್ಕೆಟ್ ನೋಡಿದ್ರೆ ಆಲ್ಮೋಸ್ಟ್ 8.7 ಬಿಲಿಯನ್ ಬಿಸ್ನೆಸ್ ಇದೆ. ಬಟ್ ಆದರೆ ಮೊರಿಂಗಾ ಆಯಿಲಿಗೆ ನೀವು ಕಂಪೇರ್ ಮಾಡಿದ್ರೆ 0.5 ಬಿಲಿಯನ್ ಇದೆ. ತುಂಬ ಕಡಿಮೆ ಇದೆ, ಬಟ್ ಸ್ಟಿಲ್ ಗ್ರೋಯಿಂಗ್ ಇಂಡಸ್ಟ್ರಿ. ಅದು ನೀವು ಇಯರ್ ಆನ್ ಇಯರ್ ನೋಡಿದ್ರೆ ಮೊರಿಂಗಾ ಆಯಿಲ್ಗಳಿಗೆಲ್ಲ 10% ಮೇಲೆ ಗ್ರೋತ್ ಇದೆ. ಸೊ ಇವತ್ತು ನೀವು ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಮೊರಿಂಗಾಗಳನ್ನ ಬೆಳೀತಾ ಇದ್ದಾರೆ, ಮೊರಿಂಗಾ ಸೀಡ್ಸ್ಗಳು ಸಿಗುತ್ತೆ. ಸೀಡ್ಸ್ಗಳ ಲೀಫ್ ಅಂತೂ ನೀವು ಈಗ ನೋಡಿ, ನಿಮ್ಮದೇ ಪ್ಲಾಂಟೇಶನ್ ಇತ್ತು ಅಂದರೆ ಆಬ್ವಿಯಸ್ಲಿ ಮೊರಿಂಗಾ ಆಯಿಲು ಇದೆ, ಸೀಡ್ಸು ಇದೆ, ಎಲ್ಲವೂ ಬರುತ್ತೆ. ಓಕೆ, ಬಟ್ ಏನು ಲೀಫ್ಗಳನ್ನ ಬೇರೆ ಬಿಸ್ನೆಸ್ ಮಾಡ್ಕೊಳ್ಳಿ, ಆಯಿಲ್ಗಳನ್ನ ಬೇರೆ ಬಿಸ್ನೆಸ್ ಮಾಡ್ಕೊಳ್ಳಿ. ಇಲ್ಲ ನಾವು ಬೇರೆ ಕಡೆಯಿಂದ ತೊಗೊಂಡು ಬಂದು ನಾವು ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂದರೆ ದೆನ್ ಸೀಡ್ಸ್ ಇಸ್ ದ ಬೆಸ್ಟ್ ಪ್ರಾಡಕ್ಟ್. ಯಾಕಂದರೆ ಇವತ್ತಿನ ಟೈಮಲ್ಲಿ ಮೊರಿಂಗಾ ಲೀಫ್ ಮೇಲೆ ಇರೋಷ್ಟು ಕಾನ್ಸಂಟ್ರೇಷನು ಆಯಿಲ್ ಮೇಲೆ ಇಲ್ಲ. ಸೊ ಆಯಿಲ್ ತುಂಬ ಬೆನಿಫಿಷಿಯಲ್ ಇದೆ ಇವತ್ತಿನ ಟೈಮಲ್ಲಿ. ಸೇಮ್ ಆ್ಯಸ್ ಸೂಪರ್ ಫುಡ್ ಅಂದಾಗ ಫುಲ್ ಗಿಡನೇ ಸೂಪರ್ ಫುಡ್ ಇದೆ. ಸೊ ಅದರಲ್ಲಿ ಏನೇ ಬೆಳೆದ್ರೂ ಕೂಡ ಸೂಪರ್ ಫುಡ್ಡೇ. ಸೊ ಅದನ್ನು ನೀವು ನೋಡ್ಕೊಳ್ಳಿ. ಸ್ಕಿನ್ ಕೇರ್ ಇರ್ಬೋದು, ಹೇರ್ ಕೇರ್ ಇರ್ಬೋದು, ಕಾಸ್ಮೆಟಿಕ್ಸ್ ಇರ್ಬೋದು, ಫಾರ್ಮಾಸ್ಯೂಟಿಕಲ್ಸ್ ಇರ್ಬೋದು, ಫುಡ್ ಇಂಡಸ್ಟ್ರಿಯಲ್ಲಿ, ದೆನ್ ಅರೋಮಾಥೆರಪಿ ಇರ್ಬೋದು, ವಿಲ್ನೆಸ್ ಇರ್ಬೋದು, ಸೋಪ್ಸ್, ಈ ಆಯಿಲ್ಗಳು ಎಲ್ಲದರಲ್ಲೂ ಯೂಸ್ ಆಗುತ್ತೆ. ಆ ಥರ ಆಯಿಲ್ಗಳಿಗೆ ಏನು ಡಿಫ್ರೆನ್ಸಿಯೇಷನ್ ಇರಲ್ಲ. ಬಟ್ ಒಂದು ಮೇನ್ ಬೆನಿಫಿಟ್ ಈ ಆಯಿಲ್ ಕ್ಯಾಟಗರಿದು ಏನಂದರೆ ಸ್ವಲ್ಪ ಜಿಗಿಟ್ ಕಡಿಮೆ ಇರುತ್ತೆ. ಈ ಕೋಕೋನಟ್ ಆಯಿಲು, ಗ್ರೌಂಡ್ನಟ್ ಆಯಿಲು, ಬೇರೆ ಯಾವುದೇ ನೀವು ಎಣ್ಣೆಗಳನ್ನ ತೊಗೊಂಡ್ರೆ ಸ್ವಲ್ಪ ಜಿಗಿಟ್ಟಿರುತ್ತೆ, ಎಣ್ಣೆಣ್ಣೆ ಇರುತ್ತೆ. ಸೊ ಇದು ಆ ಇಶ್ಯೂಗಳು ನಿಮಗಿಲ್ಲಿ ಬರಲ್ಲ. ಎಸ್ಪೆಷಲಿ ನೀವು ನೋಡಿದ್ರೆ ಇವಾಗ 100% ಕೋಲ್ಡ್ ಪ್ರೆಸ್ ಆಯಿಲ್ಗಳನ್ನ, ತುಂಬ ಮಷಿನ್ಸ್ಗಳು ಕಾಸ್ಟ್ ಏನು ಬೀಳಲ್ಲ. ಸೊ ಕೋಲ್ಡ್ ಪ್ರೆಸ್ ಆಯಿಲ್ಗಳಾದರೆ ನಿಮ್ಗೆ ಆಲ್ಮೋಸ್ಟ್ 18 to 24 ಮಂತ್ಸ್ ಶೆಲ್ಫ್ ಲೈಫ್ ಬರುತ್ತೆ. ಕಂಪ್ಲೀಟ್ಲಿ ವೇಗನ್ ಇರುತ್ತೆ, ಯಾವುದೇ ಥರದ ಮಿಕ್ಸ್ಚರ್ ಇದರಲ್ಲಿರಲ್ಲ. ಆಮೇಲೆ ತುಂಬ ಲಕ್ಸುರಿ ಪ್ರಾಡಕ್ಟ್ ಕ್ಯಾಟಗರಿಯಲ್ಲಿ ಬರುತ್ತೆ. ಸೊ ಅದನ್ನು ನೋಡ್ಕೊಂಡು ನೀವು ಕ್ಯಾಟಗರಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಈಗ ಇನ್ನೊಂದು ಏನಂತಂದರೆ, ಈ ಸೀಡ್ಸ್ಗಳ ಮೇಲೆ ಆಯಿಲ್ ಕ್ವಾಲಿಟಿ ಡಿಪೆಂಡ್ ಆಗುತ್ತೆ. ನೀವು ಯಾವ ಥರದ ಸೀಡ್ಸ್ಗಳನ್ನ ತೊಗೊಳ್ತಾ ಇದ್ದೀರಾ ಅಥವಾ ಎಲ್ಲಿಂದ ಬರ್ತಾ ಇದೆ, ಅದನ್ನು ಹೇಗೆ ನೀವು ಅದನ್ನು ಮ್ಯಾನೇಜ್ ಮಾಡ್ತಾ ಇದ್ದೀರಾ, ಅದ್ರ ಮೇಲೆ ಕಂಪ್ಲೀಟ್ ಎಲ್ಲನೂ ಡಿಪೆಂಡ್ ಆಗುತ್ತೆ. ಸೊ ಇವಾಗ ಲೋ ಗ್ರೇಡ್ ಸೀಡ್ಸ್ಗಳು ತೊಗೊಂಡು ಬಂದಿದ್ದೀರಾ ಅಂದರೆ ಲೋ ಗ್ರೇಡ್ ಆಯಿಲ್ಗಳೇ ಬರುತ್ತೆ. ಸೊ ಅದಕ್ಕೆ ನೀವು ನೋಡ್ಕೊಂಡು ಏನು ಪ್ಲ್ಯಾನ್ ಮಾಡಬೇಕು, ಎಲ್ಲಿಂದ ಸೀಡ್ಸ್ಗಳು ಬರ್ತಾ ಇದೆ, ಅದರ ಪರ್ಚೇಸ್ ಏನಿದೆ, ಅದರಿಂದ ಎಷ್ಟು ಆಯಿಲ್ ಬರುತ್ತೆ, ಅಥವಾ ಯಾವ ಒಳ್ಳೆ ಸೀಡ್ಸ್ ಇದೆ ಆಯಿಲ್ಗಳಿಗೆ, ಅದನ್ನು ಪ್ಲ್ಯಾನ್ ಮಾಡ್ಕೊಂಡು ನೀವು ತರಿಸ್ಕೊಂಡ್ರೆ ನಿಮ್ಗೆ ತುಂಬ ವರ್ಕೌಟ್ ಆಗುತ್ತೆ. ನಾರ್ಮಲಿ ಕಾಸ್ಟಿಂಗ್ ವೈಸು, ಯಾಕೆಂದರೆ ವಾಲ್ಯೂಮ್ ಇರೋದೇ ಆಯಿಲ್ಗಳ ಮೇಲೆ. ಸೊ ನಿಮಗೇನು ಎಷ್ಟು ನೀವು ಸೀಡ್ಸ್ಗಳನ್ನ ಯೂಸ್ ಮಾಡಿದರೆ ಅದ್ರ ಮೇಲೆ ಇರಲ್ಲ. ಬಟ್ ಎಂಡ್ ಆಫ್ ದ ಡೇ ಏನಿರುತ್ತೆ, ನೀವು ಆಯಿಲ್ಗಳನ್ನ ಎಷ್ಟಕ್ಕೆ ಮಾರಬೇಕು ಅಂದ್ಕೊಂಡಿದ್ರೆ ಆ ಪ್ರೈಸ್ ಮೇಲೆ ನೆಗೋಷಿಯೇಟ್ ಮಾಡ್ತಾರೆ. ಸೊ ಇಲ್ಲಿ ಬಂದು ಕಾಂಪೋಸಿಷನ್ ಆಗಿರ್ಬೋದು, ಟೆಕ್ನಿಕಲ್ ಹೈಲೈಟ್ಸ್ ಆಗಿರ್ಬೋದು, ಅಥವಾ ನೀವು ಮೊರಿಂಗಾಗೂ ಮತ್ತು ಬೇರೆ ಕಂಪೇರ್ ಮಾಡಿದ್ರು ಕೂಡ ನಿಮಗೆ ಬೇರೆ ವ್ಯತ್ಯಾಸಗಳು ಕಾಣುತ್ತೆ. ಸೊ ಸೀರಮ್ ಲೆವೆಲಲ್ಲಿರ್ಬೋದು, ಹೇರ್ ಶೈನ್ ಇರ್ಬೋದು. ಸೊ ಇದೆಲ್ಲ ಏನು ಅಂತಂದರೆ ನಿಮಗೆ ಬೇರೆ ಬೇರೆ ಕ್ಯಾಟಗರಿಗಳು, ಬೇರೆ ಬೇರೆ ಆಯಿಲ್ಗಳದ್ದು ಥಿಕ್ನೆಸ್ ಬರುತ್ತೆ, ಜಿಗಟ ಅಂತ ಹೇಳ್ತೇವೆ ನಾವು ಅದಕ್ಕೆ. ಸೊ ಅದು ಯಾವ ಥರ ಇದೆ ಅದರ ಮೇಲೆ ನಿಮ್ಮ ಯೂಸೇಜ್ಗಳನ್ನ ಡಿಪೆಂಡ್ ಆಗುತ್ತೆ. ಇದು ನಾರ್ಮಲಿ ನಿಮ್ಮ ಕಾಂಪೊನೆಂಟ್ಸ್ಗೆಲ್ಲನೂ ತುಂಬ ಮಾಯ್ಶ್ಚರೈಸರ್ ಆಗಿರ್ಬೋದು, ಸೀರಮ್ ಆಗಿರ್ಬೋದು, ಇದೆಲ್ಲ ಸ್ವಲ್ಪ ಜಿಗಟ್ ಅನಿಸುತ್ತೆ. ಆದರೆ ಕೆಲವೊಂದು ಸರಿ ನಾವು ಮೊರಿಂಗಾ ಆಯಿಲ್ಗಳನ್ನ ಪ್ರಾಪರ್ ಪ್ರಪೋರ್ಷನೇಟಲ್ಲಿ ನಾವು ಯೂಸ್ ಮಾಡಿದ್ರೆ ಸೊ ಆ ಥರದ್ದು ಎಫೆಕ್ಟ್ಗಳು ಬರಲ್ಲ. ಸೊ ಎಸ್ಪೆಷಲಿ ಇವತ್ತಿನ ಟೈಮಲ್ಲಿ ಕೊರಿಯನ್ ಕಂಪ್ನೀಸ್ಗೆ ನಾವೇನು ಆಯಿಲ್ಗಳನ್ನ ಸಪ್ಲೈ ಮಾಡ್ತಾಯಿದ್ದೆ ತುಂಬ ಹೈ ಡಿಮ್ಯಾಂಡಲ್ಲಿದೆ, ತುಂಬ ಒಳ್ಳೆ ಪ್ರೈಸು ಕೊಡ್ತಾ ಇದ್ದಾರೆ. ಸೊ ನೋಡಿ, ಅದರಲ್ಲಿ ಏನಾದರೂ ನೀವು ವರ್ಕೌಟ್ ಮಾಡೋದಕ್ಕೆ ಆದರೆ ದಯಮಾಡಿ ಮೊರಿಂಗಾ ಆಯಿಲ್ ಬಿಸ್ನೆಸ್ಸಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳಿ. ತುಂಬ ಕಡಿಮೆ ಖರ್ಚಿದೆ, ತುಂಬ ಹೆಚ್ಚಿಗೆ ಖರ್ಚೇನಿಲ್ಲ, ಕಡಿಮೆ ಖರ್ಚಲ್ಲೇ ನಿಮ್ಮ ಬಿಸ್ನೆಸ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಬಂದು ನೀವು ಮೇನಾಗಿ ಸೀಡಲ್ಲಿ ನೀವು ಸೀಡ್ ಕಲೆಕ್ಷನು, ಸಾರ್ಟಿಂಗು ಕರೆಕ್ಟಾಗಿ ಮಾಡಿಕೊಂಡ್ರೆ 20% ವ್ಯಾಲ್ಯೂ ಆ್ಯಡ್ ಮಾಡ್ತೀರಾ.
ಅದೇ ನೀವು ಕೋಲ್ಡ್ ಪ್ರೆಸ್ಸು, ಅದರ ಎಕ್ಸಿಕ್ಯೂಷನ್ಸ್ ಏನಿದೆ, ಮಿಕ್ಸಿಂಗ್ ಹೇಗಿದೆ, ನಿಮ್ಮ ಕೋಲ್ಡ್ ಪ್ರೆಸ್ ಎಷ್ಟು ಎಫಿಷಿಯೆಂಟಾಗಿ ಕೆಲಸ ಮಾಡುತ್ತೆ, ಅದ್ರ ಮೇಲೆ ಒಂದು 15% ನಿಮ್ಮ ವ್ಯಾಲ್ಯೂ ಆ್ಯಡ್ ಆಗುತ್ತೆ. ಸೊ ಏನಂತಂದರೆ ಪ್ರತಿ ಒಂದು ಸ್ಟೆಪ್ಪಲ್ಲೂ ನೀವು ವ್ಯಾಲ್ಯೂ ಆ್ಯಡಿಂಗ್ ಮಾಡ್ತೀರಾ. ಫಿಲ್ಟ್ರಿಂಗು, ಟೆಸ್ಟಿಂಗು, ಅದಾದಮೇಲೆ ಪ್ಯಾಕೇಜಿಂಗ್, ಲೇಬಲಿಂಗು, ಎಕ್ಸ್ಪೋರ್ಟ್ ಮತ್ತು ಫ್ರೈಟ್ಸು, ಆಮೇಲೆ ನಿಮ್ಮ ಬ್ರ್ಯಾಂಡಿಂಗ್, ಮಾರ್ಕೆಟಿಂಗ್. ಸೊ ಇದನ್ನು ನೀವು ನಿಮ್ಮ ಸ್ವಂತ ಬ್ರ್ಯಾಂಡಲ್ಲಿ ಮಾಡ್ತಾ ಇದ್ದರೆ ಮಾತ್ರ ತಲೆಗೆಡ್ಸ್ಕೊಳ್ಳಿ. ಇಲ್ಲದೆ ಹೋದರೆ ನಾರ್ಮಲಿ ನಿಮ್ಮ ಸೀಡ್ಸ್ ಎಕ್ಸ್ಟ್ರಾಕ್ಷನ್ ಕ್ವಾಲಿಟಿ ಇದನ್ನು ಮೇಂಟೈನ್ ಮಾಡಿಕೊಂಡ್ರೆ ನಿಮ್ಗೆ ಒಳ್ಳೆ ಬಿಸ್ನೆಸ್ ಇಲ್ಲಿಂದ ಆಗುತ್ತೆ, ಯಾವುದೇ ಥರದ ಸಮಸ್ಯೆಗಳು ಬರಲ್ಲ. ಪ್ರಾಡಕ್ಟ್ ಕ್ಲಾಸಿಫಿಕೇಷನ್ಸು ಮೇಯ್ನಾಗಿ ಈ ಪ್ರಾಡಕ್ಟ್ಗೆ ಯಾವಾಗಲೂ ಕೂಡ HS ಕೋಡ್ಗಳು ಆ ಅಪ್ಲಿಕೇಶನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ಪ್ರೈಮರಿ HS ಕೋಡ್ ಬಂದು 15159099, ಇದು ಎಡಿಬಲ್ ಆಯಿಲ್ ಕ್ಯಾಟಗರಿಗೆ ಬರುತ್ತೆ. ಅದೇ ನೀವು ಬೇರೆ ಬೇರೆ ಕ್ಯಾಟಗರಿಯಲ್ಲಿ ನೋಡಿದ್ರೆ ಎಸೆನ್ಷಿಯಲ್ಸ್ ಆಯಿಲ್ ಇರ್ಬೋದು, ಕಾಸ್ಮೆಟಿಕ್ಸ್ ಇರ್ಬೋದು, ರಾ ಮೆಟೀರಿಯಲ್ ಇರ್ಬೋದು, ಅಥವಾ ಸಪ್ಲಿಮೆಂಟ್ಸ್ ಇರ್ಬೋದು, ಈ ಥರ ನೀವು ಯಾವುದೇ ನೋಡಿದ್ರೆ ಅದರ ಬೇರೆ HS ಕೋಡ್ಸ್ಗಳಿರುತ್ತೆ. ನಿಮ್ಮ ಅಪ್ಲಿಕೇಶನ್ಸ್ ಏನಿದೆ ಅದನ್ನು ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಗ್ಲೋಬಲ್ ಮಾರ್ಕೆಟಿಗೆ ಬಂದು ನೀವು ಇವತ್ತಿನ ಟೈಮ್ಗೆ ಅಪ್ಲೈ ಆಗೋದು ಕಾಸ್ಮೆಟಿಕ್ಕು, ಪರ್ಸ್ನಲ್ಸು, ಫಾರ್ಮಸ್ಯೂಟಿಕಲ್ಸು, ಫುಡ್ ಇಂಡಸ್ಟ್ರಿ. ಮೇನ್ಲಿ ಮಾರ್ಕೆಟ್ ಎಲ್ಲಿದೆ, ನಾವು ಎಲ್ಲಿಗೆ ಮಾರ್ಬೋದು? ಯುನೈಟೆಡ್ ಕಿಂಗ್ಡಮ್, ಯುನೈಟೆಡ್ ಸ್ಟೇಟ್ಸ್, ಕೆನಡಾ, ಫ್ರಾನ್ಸ್, ಆಸ್ಟ್ರೇಲಿಯಾ, ಪೋಲೆಂಡ್, ನೈಜೀರಿಯಾ, ಹಾಂಗ್ಕಾಂಗ್, ಆಸ್ಟ್ರೇಲಿಯಾ ಮತ್ತು ಪೇರು. ಸೊ ಇದನ್ನು ಹೊರತಾಗಿ ನೀವು ಇಲ್ಲಿ ಸೌತ್ ಈಸ್ಟ್ ಏಷ್ಯನ್ ನೋಡೋದಾದರೆ ಜಪಾನ್ ಮತ್ತು ಕೊರಿಯಾ ಎರಡರಲ್ಲೂ ಕೂಡ ಮೋರಿಂಗಾ ತುಂಬ ಹೈ ಡಿಮಾಂಡಲ್ಲಿದೆ. ಸೊ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಬರೋದು ಸೆಲ್ಲಿಂಗ್ ಮಾರ್ಕೆಟ್. ಇಂಡಿಯಾ, ಪಾಕಿಸ್ತಾನ ಅಥವಾ ಬೇರೆ ಯಾವುದೇ ದೇಶಗಳನ್ನ ನೀವು ಕನ್ಸಿಡರ್ ಮಾಡಿದ್ರು ಕೂಡ ನಾವು 80% ಮೇಲೆ ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೆ, ಅವ್ರು ಇರೋ 20%ಅಲ್ಲಿ ಎಲ್ಲರೂ ಮಾಡ್ತಾಯಿದ್ದಾರೆ. ಸೊ ಆ ವ್ಯತ್ಯಾಸ ಬರುತ್ತೆ. ಸೊ ದಯಮಾಡಿ ಇನ್ನೂ ಅವ್ರ ಹತ್ರ ವಾಲ್ಯೂಮ್ ಇಲ್ಲ. ಸೊ ಇವತ್ತಿನ ಟೈಮಿಗೆ ನೀವು ಅಡ್ವಾಂಟೇಜ್ ತೊಗೊಂಡು ನೀವು ಬೆಳೆಸೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಎಸ್ಪೆಷಲಿ ಈ ಆಫ್ರಿಕನ್ ಕಾಂಟಿನೆಂಟಲ್ಲಿ ಏನು ಇವಾಗಿನ ಟೈಮಲ್ಲಿ ಮೊರಿಂಗಾಗಳನ್ನ ಬೆಳಿಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೋ ಅಥವಾ ಆಲ್ರೆಡಿ ಪ್ಲಾಂಟೇಷನ್ಗಳನ್ನ ಸ್ಟಾರ್ಟ್ ಮಾಡಿದಾರೋ, ಸೊ ಅಲ್ಲೂ ಕೂಡ ಸ್ವಲ್ಪ ಕ್ವಾಲಿಟಿ ಇಶ್ಯೂಸ್ ಇದೆ. ಸೊ ಇಂಡಿಯನ್ ಗ್ರೇಡ್ ಇಲ್ಲ, ಸ್ವಲ್ಪ ಸಬ್ ಗ್ರೇಡ್ ಬರುತ್ತೆ. ಅದನ್ನು ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಕಾಂಪಿಟೇಟರ್ಸ್ ಯಾರಿದ್ದಾರೆ, ಎಲ್ಲಿದ್ದಾರೆ, ಸೊ ಯಾವ ಥರ ಕಂಪ್ನೀಸ್ಗಳಿದೆ ಅದನ್ನು ನೋಡ್ಕೊಳ್ಳಿ. ಸೊ ಟ್ರೇಡ್ ಅನಾಲಿಟಿಕ್ಸ್ ಬಂದು ಇವತ್ತಿನ ಟೈಮಿಗೆ ನಾವು ಮೇಜರ್ ಆಗಿ ಪೋರ್ಟ್ ಯೂಸ್ ಮಾಡ್ತಾ ಇರೋದು. ಒಂದು ವೇಳೆ ಪೋರ್ಟಲ್ಲಿ ಕಳಿಸೋದಾದರೆ ಮುಂಡ್ರಾ ಪೋರ್ಟ್ ಯೂಸ್ ಮಾಡಿ. ನಾರ್ಮಲಿ ನಾವು ಆಯಿಲ್ಗಳು ಬಂದು ನಾವು ಡೈರೆಕ್ಟ್ ಆಯಿಲ್ಗಳಲ್ಲಿ ಬಂದು ನಾವು 99% ಏರ್ ಶಿಪ್ಮೆಂಟೇ ಮಾಡೋದು. ಸೊ ನಾರ್ಮಲಿ ಡೆಲ್ಲಿ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಯಾವುದೇ ಏರ್ಲೈನ್ಸ್ ನೀವು ಪಿಕ್ ಮಾಡಿಕೊಂಡ್ರೆ ಅಲ್ಲಿಂದ ಕೂಡ ನೀವು ಮೆಟೀರಿಯಲ್ಗಳನ್ನ ಕಳಿಸ್ಬೋದು. ಸೊ ಮುಂಡ್ರಾ, ನವಶಿವಾಯ್, ಚೆನ್ನೈ ಪೋರ್ಟು, ಅದಾದಮೇಲೆ ಡೆಲ್ಲಿ ಮತ್ತು ಬ್ಯಾಂಗ್ಳೂರು ICD ಅಥವಾ ಬೈ ಏರ್. ಓಕೆ. ಸೊ ಇಲ್ಲಿ ನೀವು ಮೇಜರ್ ಆಗಿ ನೋಡಬೇಕಾಗಿರೋ ಮಾರ್ಕೆಟು ಒಂದು ಫ್ರಾನ್ಸ್ ಇದೆ, UK ಇದೆ, ಆಸ್ಟ್ರೇಲಿಯಾ, ಪೋಲೆಂಡ್, ಸೊ USA. ಇಲ್ಲಿ ಮೇಜರ್ ಪೋರ್ಟ್ಸ್ಗಳಲ್ಲಿ ನಾವು ಆಲ್ರೆಡಿ ಇವಾಗ ಮೆಟೀರಿಯಲ್ಗಳನ್ನ ರೆಗ್ಯುಲರ್ಲಿ ಕಳಿಸ್ತಾ ಇರೋದು. ಸೊ ಅದರ ಹೊರತಾಗಿ ನೀವೇನಾದರೂ ಬೇರೆಗಳ ಪ್ಲ್ಯಾನಿಂಗ್ ಇತ್ತು ಅಂದರೆ ಬೇರೆ ಮಾರ್ಕೆಟ್ಗಳನ್ನ ನೋಡಿ, ಎಲ್ಲರೂ ಎಲ್ಲಿ ಹೋಗ್ತಾ ಇದ್ದಾರೆ ಅದನ್ನು ಬಿಟ್ಟು ನೀವು ಬೇರೆ ಎಲ್ಲಾದರೂ ಹೋಗ್ಬಿಟ್ಟು ನೀವು ಮಾರಬೇಕಂದ್ರೆ ಏನು ಸಮಸ್ಯೆ ಇಲ್ಲ. ಬಟ್ ಎಂಡ್ ಆಫ್ ದ ಡೇ ಆರ್ಡರ್ಸ್ಗಳು ಬರ್ತಾ ಇದೆ ಅಂದರೆ ನೀವು ಮಾಡಿ. ನೆಕ್ಸ್ಟ್ ಬರೋದು ಬಾಯಿಂಗ್ ಕಂಪ್ನೀಸ್ಗಳು, ಎಲ್ಲ ಟಾಪ್ ಬಾಯರ್ಸ್ ಯಾರಿದ್ದಾರೆ. ಸೊ ಇಲ್ಲಿ ಲಿಸ್ಟ್ ಇದೆ, ಇದನ್ನು ನೋಡಿಕೊಂಡು ನೀವು ಬೇಕಾದರೆ ಟಾರ್ಗೆಟ್ ಮಾಡಿ. ಯಾರ ಹತ್ರ ಪರ್ಚೇಸ್ ಮಾಡೋದಿದೆ, ಸೊ ಇವರೆಲ್ಲ ಕಂಪ್ನೀಸ್ಗಳು ಆಲ್ರೆಡಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ, ಅವ್ರ ಕಡೆಯಿಂದ ಬೇಕಂದರೆ ನೀವು ಮೆಟೀರಿಯಲ್ಗಳನ್ನ ತೊಗೊಂಡು ಎಕ್ಸ್ಪೋರ್ಟ್ ಮಾಡ್ಬೋದು. ಸೊ ಬ್ರೇಕಪ್ ಬಂದು ಆ್ಯಾವ್ರೇಜ್ ಪ್ರೈಸಸ್. ಇಲ್ಲಿ ತುಂಬ ಜನ ಕಮೆಂಟ್ ಕೊಡೋರು ಇರ್ತಾರೆ, ಸರ್ ಈ ಪ್ರೈಸಸಲ್ಲಿ ನಮಗೆ ಮೆಟೀರಿಯಲೇ ಸಿಗಲ್ಲ, ಈ ಪ್ರೈಸಸಲ್ಲಿ ಬೀಜಗಳು ಸಿಗಲ್ಲ, ನಮಗೆ ಸಿಗ್ತಾ ಇದೆ, ನಾವು ಮಾಡ್ತಾ ಇದ್ದೇವೆ, ನಿಮ್ದು ಏನು ಪ್ರೈಸಸ್ ಇದೆ ನೀವು ನೋಡ್ಕೊಳ್ಳಿ. ಈ ಪ್ರೈಸಸಲ್ಲೂ ಕೂಡ ಆಲ್ರೆಡಿ ನಾವು ಬಿಸ್ನೆಸ್ ಮಾಡ್ತಾ ಇರೋದಕ್ಕೆ ನಾವು ಇಲ್ಲಿ ಹಾಕಿರೋದು. ಸೊ ಓಕೆ. ಸೊ ಇಲ್ಲಿ ಬಂದು ಈ HS ಕೋಡ್ಸಲ್ಲಿ B2B ಬಲ್ಕಲ್ಲಿ ಕಳಿಸಿದಾಗ 1700 ಪ್ಲಸ್ ಪ್ರೈಸಸಲ್ಲಿ ಹೋಗುತ್ತೆ. ರೀಟೇಲ್ ಆದರೆ 1800 ಪ್ಲಸ್ ಇದೆ. ಅದೇ ಕ್ಯಾರಿಯರ್ ಆಯಿಲ್ ಆಗಿರ್ಬೋದು ಅಥವಾ ಹೈ ಗ್ರೇಡ್ EO ಆಯಿಲ್ ಆಗಿರ್ಬೋದು, ಎಸೆನ್ಷಿಯಲ್ ಆಯಿಲ್ ಆಗಿರ್ಬೋದು, ಬೇರೆ ಯಾವುದೇ ಕ್ಯಾಟಗರಿಯಲ್ಲಿ ನೀವು ನೋಡಿದ್ರೆ ಪ್ರೈಸಸ್ಗಳು ವೇರಿ ಆಗ್ತಾ ಹೋಗುತ್ತೆ. ಸೊ ಅದು ರೀಟೇಲಲ್ಲಿ ಅಥವಾ ಬ್ರ್ಯಾಂಡ್ ಪ್ರಾಡಕ್ಟ್ಗಳು ಅದು ಅಪ್ಲಿಕೇಶನ್ಗಳನ್ನ ನೀವು ಸ್ವಲ್ಪ ಬೇರೆ ಮಾಡಿದರೆ ನಿಮಗೆ ಕ್ವಾಲಿಟಿಗೆ ಮತ್ತು ಗ್ರೇಡಿಂಗಲ್ಲಿ ಡಿಫ್ರೆನ್ಸ್ ಬರುತ್ತೆ. ಸೊ ಕನ್ಸ್ಯೂಮರ್ ಸೆಗ್ಮೆಂಟಲ್ಲಿ ಬಲ್ಕ್ ಅಲ್ಲಿ ನೀವು ಕಳಿಸ್ಬೇಕಾದಾಗ 17,000ರಿಂದ 2,500 ಹತ್ರ ನಿಮಗೆ ಪ್ರೈಸಸ್ಗಳು ಬರುತ್ತೆ. ಸೊ ಈ ಆಯಿಲ್ಗಳಾಯಿತು, D2C ಅದೇ ನಿಮ್ಮದೇ ಬ್ರ್ಯಾಂಡ್ ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ಮಾರ್ಜಿನ್ಸ್ ಇದೆ. ಬಟ್ ಆದರೆ ಏನು ಮಾರ್ಕೆಟಿಂಗು ಖರ್ಚುಗಳು, ನಿಮ್ಮ ಬ್ರ್ಯಾಂಡಿಂಗ್ ಖರ್ಚುಗಳು ಅದನ್ನೆಲ್ಲ ನೀವೇ ನೋಡಿಕೊಂಡು ಕಂಪ್ಲೀಟ್ ವೇರ್ಹೌಸ್ಗಳನ್ನ, ರಿಟರ್ನ್ಗಳನ್ನ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ನ, ಯಾಕೆಂದರೆ D2Cಯಲ್ಲಿ 1-to-1 ಮಾಡಬೇಕಾಗತ್ತೆ. ಈಗ ಅಮೆಝಾನ್ ಪಾರ್ಸಲ್ಸ್ಗಳೆಲ್ಲ ಯಾವ ಥರ ಬರುತ್ತೆ ಆ ಥರ ನೀವು ಮಾಡಬೇಕಾಗತ್ತೆ. ಸೊ ಅದಕ್ಕೆ ನೋಡ್ಕೊಳ್ಳಿ, ಈ ಪ್ರೈಸಸ್ ಎಲ್ಲ ವರ್ಕೌಟ್ ಆಗ್ತಾ ಇದ್ದರೆ ಮಾತ್ರ ಈ ಪ್ರೈಸ್ ರೇಂಜಿಗೆ ನೀವು D2Cಯಲ್ಲಿ ಬಿಸ್ನೆಸ್ಸಲ್ಲಿ ಇಳಿಬೋದು. ಇಲ್ಲಾಂದರೆ ಬಲ್ಕ್ ಬೆಸ್ಟ್ ಆಪ್ಷನ್ ಇದೆ, ಎಸ್ಪೆಷಲಿ ಆಯಿಲ್ಸಲ್ಲಿ. ಯಾಕೆಂದರೆ ಬಲ್ಕ್ ಅಂದರೂ ಕೂಡ ತುಂಬ ಚಿಕ್ಕ ಕ್ವಾಂಟಿಟಿ ಇರುತ್ತೆ, 5-6 ಲೀಟರ್ ಅಂದರೆ ಒಂದು ದೊಡ್ಡ ಕ್ವಾಂಟಿಟಿ ಅದು. ಓಕೆ. ಸೊ ಕಂಪ್ಲೈನ್ಸಸ್ ಫ್ರೇಮ್ವರ್ಕಲ್ಲಿ ಬಂದು ಬೇಸಿಕ್ ಡಾಕ್ಯುಮೆಂಟೇಷನ್ ಅಂತೂ ಇಂಡಿಯಾದ ಇದ್ದೇ ಇರುತ್ತೆ. GST ಆಗಿರ್ಬೋದು, IC ಆಗಿರ್ಬೋದು, ಅಥವಾ ನಿಮ್ಮ ಕಂಪ್ನಿ ಪ್ರೈವೇಟ್ ಲಿಮಿಟೆಡು, ಅದೆಲ್ಲ ಇರುತ್ತೆ. ಅದ್ರ ಜೊತೆಗೆ ಅಪೆಡಾ ರಿಜಿಸ್ಟ್ರೇಷನ್ ಬೇಕಾಗುತ್ತೆ, FSSAI ಬೇಕಾಗುತ್ತೆ, GMP ಬೇಕಾಗುತ್ತೆ,
ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಇತ್ತು ಅಂದರೆ NPOP ಸರ್ಟಿಫಿಕೇಷನ್ ಕೂಡ ಬೇಕಾಗತ್ತೆ. ಸೊ USA ನೀವೇನಾದರೂ ಮಾರ್ಕೆಟ್ ಮಾಡ್ತಾ ಇದ್ದರೆ ಸೊ FDA ಲೇಬಲಿಂಗ್ ಬೇಕಾಗುತ್ತೆ, FDA ಅಪ್ರೂವ್ಡ್ ಇರಬೇಕಾಗತ್ತೆ ನಿಮ್ಮ ಫೆಸಿಲಿಟಿ. ಅದರ ಜೊತೆಗೆ ಬೇರೆ ಎಲ್ಲ ಡಾಕ್ಯುಮೆಂಟೇಷನ್ಸ್ಗಳು, ಸರ್ಟಿಫಿಕೇಷನ್ಗಳು, ಅಲ್ಲಿ ಸಪ್ರೇಟಾಗಿ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಕೂಡ ಇರುತ್ತೆ, ಅದನ್ನು ಕೂಡ ನಿಮಗೆ ಬೇಕಾಗುತ್ತೆ. ಒಂದು ವೇಳೆ ನೀವು ಆರ್ಗ್ಯಾನಿಕ್ ಮಾಡ್ತಾ ಇದ್ದರೆ ಈ ಆಯಿಲಲ್ಲೂ ಕೂಡ ಸೀಡ್ಸ್ಗಳು ಏನು ಬರ್ತಾ ಇದೆ ಅದು ಆರ್ಗ್ಯಾನಿಕ್ ಫಾರ್ಮಿಂದ ಬರ್ತಾ ಇದೆಯಾ ಅಥವಾ ನಾನ್ ಆರ್ಗ್ಯಾನಿಕ್ ಫಾರ್ಮಿಂದ ಬರ್ತಾ ಇದೆಯಾ, ಅದು ನಿಮ್ಮ ಆಯಿಲ್ ಟೆಸ್ಟ್ ಮಾಡಿದ್ರೆ ಪ್ಯಾರಾಮೀಟರ್ಸ್ ಮೇಲೆ ಗೊತ್ತಾಗುತ್ತೆ. ಸೊ ಪರ್ಮಿಸಬಲ್ ಪ್ಯಾರಾಲಿಮಿಟಲ್ಲಿ ಇತ್ತು ಅಂದರೆ ವರ್ಕ್ ಆಗುತ್ತೆ, ಇಲ್ಲದೆ ಹೋದರೆ ದಯಮಾಡಿ ಆರ್ಗ್ಯಾನಿಕ್ ಅಂತ ಹೇಳಿಬಿಟ್ಟು ಕೆಮಿಕಲ್ ಇರುವಂಥ ಕಾಂಪೊನೆಂಟ್ಸ್ನ ಅಥವಾ ಮೆಟೀರಿಯಲ್ಗಳನ್ನ ದಯಮಾಡಿ ಕೊಡೋಕ್ಕೆ ಹೋಗಬೇಡಿ, ಅದು ನಿಮಗೆ ನಾಳೆ ತೊಂದರೆ ಆಗುತ್ತೆ. ಓಕೆ, ಸೊ ಯುರೋಪಿಯನ್ ಯೂನಿಯನ್ ಆದರೆ ರೀಚ್ ಬೇಕಾಗತ್ತೆ, ಅಲ್ಲಿ ಕೂಡ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ಸ್ ಬೇರೆ ಡಾಕ್ಯುಮೆಂಟೇಷನ್ಸ್ ಬರುತ್ತೆ, ಅದನ್ನೆಲ್ಲ ನೀವು ಮಾಡಿಸ್ಕೊಳ್ಬೇಕು. ಸೊ ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನು? ಇವಾಗ ನೀವು ಬೇಕಾಗಿರೋ ಫಸ್ಟ್ ಏನಂತಂದರೆ ನೀವು ನಿಮ್ಮ ಮೆಟೀರಿಯಲ್ ಏನಿದೆ ಅದರ ಪ್ರಾಪರಾಗಿ ಟೆಸ್ಟ್ ರಿಪೋರ್ಟ್ಸ್ ಮಾಡ್ಕೊಳ್ಳಿ, ಮೆಟೀರಿಯಲ್ಗಳನ್ನ ಫೈನಲ್ ಮಾಡ್ಕೊಳ್ಳಿ, ಲ್ಯಾಬ್ ರಿಪೋರ್ಟ್ಗಳಾಗಿರ್ಬೋದು, ಸರ್ಟಿಫಿಕೇಷನ್ ಆಗಿರ್ಬೋದು, ಎಸ್ಪೆಷಲಿ ಆರ್ಗ್ಯಾನಿಕ್ ಸರ್ಟಿಫಿಕೇಟ್, ಯಾಕೆಂದರೆ ಮಿನಿಮಮ್ 2 ರಿಂದ 3 ವರ್ಷ ಬೇಕಾಗುತ್ತೆ. ಡಿಪೆಂಡ್ ಆಗುತ್ತೆ ಎಷ್ಟು ಹಾಳಾಗಿದೆ ಅಂತ. ಅದನ್ನೆಲ್ಲ ಟೆಸ್ಟ್ ಮಾಡಿ ನಿಮಗೊಂದು ಅಸೆಸ್ಮೆಂಟ್ ಕೊಡ್ತಾರೆ, ಇಷ್ಟು ವರ್ಷಗಳಲ್ಲಿ ನಿಮ್ಮ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಆಗೋಗುತ್ತೆ ಅಂತ. ಆದಮೇಲೆ ಸೇಫ್ಟಿ ಆಯಿತು, ಟ್ರಯಲ್ ಆಯಿತು, ಪ್ಲ್ಯಾಟ್ಫಾರ್ಮ್ಸ್ಗಳನ್ನ ಯೂಸ್ ಮಾಡ್ಕೊಳ್ಳೋದಾಯಿತು. ಒಂದು ವೇಳೆ ನೀವು ನಿಮ್ಮದೇ ಬ್ರ್ಯಾಂಡಲ್ಲಿ ಮಾಡಬೇಕಂದ್ರೆ ಬ್ರ್ಯಾಂಡ್ ಪೊಸಿಷನಿಂಗ್ ಪ್ರೀಮಿಯಮ್ ಆಯುರ್ವೇದಿಕ್ ರೇಂಜಲ್ಲಿ ಹೋದರೆ ನೀವು ಇಮಿಡಿಯೇಟ್ಲಿ ಆರ್ಡರ್ಗಳನ್ನ ಎತ್ಕೊಳ್ಬೋದು. ಒಂದು ವೇಳೆ ನೀವು ಆಯುರ್ವೇದಿಕ್ ಅಲ್ಲ ಬೇರೆ ಯಾವುದೋ ಕ್ಯಾಟಗರಿಯಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದರೆ ಸ್ವಲ್ಪ ನಿಮಗೆ ಅದರ ಸರ್ಟಿಫಿಕೇಷನ್ಗಳಿಗೆ ಬೇಕಾಗುತ್ತೆ. ಸೊ ನೆಕ್ಸ್ಟು SKUಗಳು ತುಂಬ ಕಡಿಮೆ, ಯಾಕೆಂದರೆ ಹೇರ್ ಆಯಿಲ್ ಇರ್ಬೋದು, ಕ್ರೀಮ್ ಇರ್ಬೋದು, ಸ್ಕ್ರ್ಯಾಚ್ ಆಯಿಲ್ ಅಂತ ಇರ್ಬೋದು. ಸೊ ಇವೆಲ್ಲ ಕ್ಯಾಟಗರೀಸಲ್ಲಿ ಯಾವುದೇ ಕ್ಯಾಟಗರಿಯಲ್ಲಿ ನೀವು ನಿಮ್ಮ ಪ್ರಾಡಕ್ಟ್ಗಳನ್ನ ಪ್ಲೇಸ್ ಮಾಡ್ತೀರಾ ಅಂದರೆ ಅದರದ್ದೇ ಇಂಡಸ್ಟ್ರಿ, ಅದರದ್ದೇ ಪೊಸಿಷನಿಂಗ್ದು ಪಾಸಿಟಿವ್ಸ್ ಮತ್ತು ನೆಗೆಟಿವ್ಸ್ ಎರಡೂ ಬರುತ್ತೆ. ಅದನ್ನು ನೋಡ್ಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಮೇಜರ್ ಆಗಿ ನಾನು ಹೇಳೋದು ಅಮೆಝಾನ್ ಗ್ಲೋಬಲ್ ಜೊತೆ ಕೆಲಸ ಮಾಡ್ಕೊಳ್ಳಿ, ಇಲ್ಲ ನಿಮ್ಮದೇ ವೆಬ್ಸೈಟ್ಗಳ ಜೊತೆ ಕೆಲಸ ಮಾಡ್ಕೊಳ್ಳಿ. ಸೊ ಅಮೆಝಾನ್ ಗ್ಲೋಬಲ್ ಮಾಡಿದ್ರೆ ನೀವು ಅವರಲ್ಲಿ ಲಿಸ್ಟಿಂಗ್ ಮಾಡ್ತೀರಾ, ಅವರೆಲ್ಲ ಪಿಕಪ್ ಮಾಡ್ಕೊಳ್ತಾರೆ, ಡೆಲಿವರಿ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಅವ್ರ ಕಮಿಷನ್ಗಳು ಖರ್ಚುಗಳನ್ನೆಲ್ಲ ತೊಗೊಳ್ತಾರೆ. ಅದಾದಮೇಲೆ ನಿಮ್ಮ ಮೆಟೀರಿಯಲ್ಗಳು ರಿಟರ್ನ್ ಅಥವಾ ಪ್ರತಿಯೊಂದನ್ನು ಅವರೇ ಮ್ಯಾನೇಜ್ ಮಾಡ್ಕೊಳ್ತಾರೆ. ಅದೇ ನೀವು ಏನಾದರೂ ಶಾಪಿಫೈದಿಂದ ಮಾಡೋದಾದರೆ ನಿಮ್ಮದೇ ವೆಬ್ಸೈಟ್ ಇರುತ್ತೆ, ನೀವು ಯಾವುದೋ ಡೆಲಿವರಿ ಪಾರ್ಟ್ನರ್ ಜೊತೆ ಪಾರ್ಟ್ನರ್ ಮಾಡ್ಕೊಳ್ತೀರಾ, ರಿಟರ್ನ್ ಆಗಿರ್ಬೋದು, ಪಿಕಪ್ ಆಗಿರ್ಬೋದು, ಪೇಮೆಂಟ್ ಆಗಿರ್ಬೋದು, ಪ್ರತಿಯೊಂದನ್ನು ನೀವು ಅಲ್ಲಿ ಎಕ್ಸಿಕ್ಯೂಷನ್ ನೀವು ಮಾಡ್ಕೊಳ್ಬೋದು. ಸೊ ನೋಡಿ ನಿಮ್ಗೆ ಯಾವ್ದು ವರ್ಕೌಟ್ ಆಗುತ್ತೆ ಅದನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಕಂಟೆಂಟಲ್ಲಿ ನೀವು ನಾರ್ಮಲಿ ಇವತ್ತಿನ ಟೈಮಲ್ಲಿ ಇನ್ಫ್ಲೂಯೆನ್ಸಸ್ಗಳು ಆರಾಮಾಗಿ ಸಿಗ್ತಾರೆ. ಯೂಟ್ಯೂಬಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಇನ್ಫ್ಲೂಯೆನ್ಸಸ್ ಜೊತೆ ಮಾರ್ಕೆಟಿಂಗ್ ಮಾಡಿ. ಯಾಕೆಂದರೆ ಇವತ್ತಿನ ಟೈಮಲ್ಲಿ ನಾವು ಹೋಗ್ಬಿಟ್ಟು ಬಲ್ಕಾಗಿ ಯಾವುದೇ ಥರದ ಮಾರ್ಕೆಟಿಂಗ್ ನಾವು ಮಾಡ್ತೇವೆ ಅಂತಂದ್ರೂ ಕೂಡ ಡಿಸ್ಪ್ಲೇ ಆ್ಯಡ್ಸ್ ಆಗಿರ್ಬೋದು ಅಥವಾ ನ್ಯೂಸ್ ಆ್ಯಡ್ಸ್ ಆಗಿರ್ಬೋದು, ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಇದೆಲ್ಲ ಸ್ವಲ್ಪ ಟೈಮಿಗೆ ಹೋಗಿದೆ. ಸೊ ಅದಕ್ಕೆ ಇನ್ಫ್ಲುಯೆನ್ಸಸ್ಸು ಎಸ್ಪೆಷಲಿ ಇವತ್ತಿನ ಟೈಮಿನಲ್ಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸಸ್ಗಳನ್ನ ಯೂಸ್ ಮಾಡಿಕೊಂಡು ನಿಮ್ಮ ಪ್ರಾಡಕ್ಟ್ಗಳನ್ನ ಯಾವ ಮಾರ್ಕೆಟಲ್ಲಿ ಮಾರಬೇಕು ಅಂದ್ಕೊಂಡಿದ್ರು ಅವ್ರಿಗೆ ಆ ಮೆಟೀರಿಯಲ್ಗಳನ್ನ ಕೊಟ್ಟು ಅವ್ರ ಕಡೆಯಿಂದ ನೀವು ಪ್ರಮೋಷನ್ ಮಾಡಿಸ್ಕೊಳ್ಬೋದು. ಸೊ ಪ್ರೈಸಸ್ ಬಂದು ನಿಮ್ಮ ಅಟ್ಲೀಸ್ಟ್ 3 to 4x ನಿಮ್ಮ B2B ಪ್ರೈಸ್ ಮೇಲೆ ಒಳ್ಳೆ ಮಾರ್ಜಿನ್ಸ್ಗಳು ಸಿಗುತ್ತೆ. ಇಲ್ಲಿ ಇನ್ವೆಸ್ಟ್ಮೆಂಟ್ ಬಂದು ನೀವು ಆ್ಯಸ್ ಎ ಟ್ರೇಡರ್ ಆಗಿ ಕೆಲಸ ಮಾಡ್ತೀನಿ ಅಂತಂದರೆ 1 ಲಕ್ಷ ಇನ್ವೆಸ್ಟ್ಮೆಂಟು 2 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ 1 ವರ್ಷ 6 ತಿಂಗಳಿಂದ 1 ವರ್ಷದಲ್ಲಿ ನೀವು ಖರ್ಚುಗಳನ್ನ ತಗೊಳ್ಬೋದು. ಯಾಕೆಂದರೆ ಆ್ಯಸ್ ಎ ಟ್ರೇಡರ್ ಬಂದಾಗ ನೀವು 10 ರಿಂದ 15% ನಿಮ್ಮ ಮಾರ್ಜಿನ್ಗಳನ್ನ ತೆಗಿಬೋದು. ಟೈರ್ 2 ಆಪ್ಷನ್ಸಲ್ಲಿ ಆ್ಯಸ್ ಅ ನಿಮ್ಮದೇ ಪ್ರೊಡಕ್ಷನ್ ಇದೆ, ನಿಮ್ಮದೇ ಫ್ಯಾಕ್ಟ್ರಿ ಇದೆ, ಎಲ್ಲ ಇನ್ವೆಸ್ಟ್ ಮಾಡ್ತೀರಾ, 10 ರಿಂದ 15 ಲಕ್ಷ ಇನ್ವೆಸ್ಟ್ಮೆಂಟ್ ಆಗುತ್ತೆ, 20 ರಿಂದ 25% ಅಥವಾ 35% ನೀವು ಮಾರ್ಜಿನ್ ಇಲ್ಲಿಂದ ತೆಗಿಬೋದು. ಅದೇ ನೀವು ಇಂಟಿಗ್ರೇಟೆಡ್ ಬ್ರ್ಯಾಂಡ್ ಇದ್ದೀರಾ, ನೀವೇ ನಿಮ್ಮದೇ ಬ್ರ್ಯಾಂಡಲ್ಲಿ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಆವಾಗ ನೀವು 40 ರಿಂದ 50%, ಮ್ಯಾಕ್ಸಿಮಮ್ ನೀವು ಕ್ವಾಲಿಟಿ ಒಳ್ಳೆಯದಿತ್ತು ಅಂದರೆ 60-80% ನಿಮ್ಮ ಮಾರ್ಜಿನ್ಸ್ಗಳು ರೈಸ್ ಆಗುತ್ತೆ. ವಾಲ್ಯೂಮ್ಗಳು ಸ್ವಲ್ಪ ಕಡಿಮೆ ಇರುತ್ತೆ, ಬಟ್ ಸ್ಟಿಲ್ ನಿಮ್ಮ ಮಾರ್ಜಿನ್ಸ್ಗಳು ಒಳ್ಳೆ ರೈಸ್ ಆಗುತ್ತೆ. ಫಂಡಿಂಗ್ ಬಂದು ನಿಮಗೆ ಬೇಕಾದಷ್ಟು ಆಪ್ಷನ್ಸ್ಗಳಿದೆ, ನಿಮ್ಮ ಪರ್ಸನಲ್ ಆಪ್ಷನ್ಸ್ ಆದರೂ ನೀವು ಯೂಸ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ಸ್ಟ್ರೆಂತು, ವೀಕ್ನೆಸ್ಸು, ಆಪರ್ಚುನಿಟಿ, ಥ್ರೆಟ್ ಏನಿದೆ, ಇಲ್ಲಿ ಇಂಡಿಯನ್ ಸೀಡ್ಸ್ ಇದೆ, ಸೀಡ್ಸ್ ಆರಾಮಾಗಿ ಸಿಗುತ್ತೆ. ಎಲ್ಲೆಲ್ಲಿ ಮೊರಿಂಗ ಬೆಳೀತಾ ಇದ್ದಾರೆ ಅಲ್ಲಿಗಳು ಬೀಜಗಳು ಇದ್ದೇ ಇರುತ್ತೆ, ಆ ಬೀಜಗಳನ್ನ ತೊಗೊಂಡು ನೀವು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬೋದು. ಸೊ ಹೈ ಮಾರ್ಜಿನ್ ಇದೆ, ಮಲ್ಟಿ ಸೆಕ್ಟರ್ ಡಿಮಾಂಡ್ ಇದೆ. ಬರೀ ಒಂದೇ ಇಂಡಸ್ಟ್ರಿಯಲ್ಲಿ ಇವ್ರಿಗೇನೆ ಕೊಡಬೇಕು, ಹೀಗೆ ಕೊಡಬೇಕು ಆ ಥರ ಏನೂ ಇಲ್ಲ. ನೀವು ಎಕ್ಸ್ಟ್ರಾಕ್ಟ್ ಮಾಡಿ ಮಾರ್ಬೋದು, ಡೈರೆಕ್ಟ್ ಆಯಿಲ್ ಇದನ್ನು ಮಾಡ್ಬೋದು, ತುಂಬ ಗ್ರೇಡಿಂಗ್ಸ್ ಬರುತ್ತೆ. ಆ ಗ್ರೇಡಲ್ಲಿ ಯಾವ ಗ್ರೇಡಲ್ಲಿ ನೀವು ಎಕ್ಸ್ಪೋರ್ಟ್ ಮಾಡ್ತೀರಾ ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ಯಾಕೆಂದರೆ ಫಾರ್ಮಾಸ್ಯೂಟಿಕಲ್ ಗ್ರೇಡ್ ಸಪ್ರೇಟ್ ಇರುತ್ತೆ, ಎಡಿಬಲ್ ಕ್ಯಾಟಗರಿ ಸಪ್ರೇಟ್ ಇರುತ್ತೆ, ಈ ಕಾಸ್ಮೆಟಿಕ್ ಇಂಡಸ್ಟ್ರಿ ಗ್ರೇಡ್ ಸಪ್ರೇಟ್ ಇರುತ್ತೆ, ನ್ಯೂಟ್ರಾಸ್ಯೂಟಿಕಲ್ದು ಸಪ್ರೇಟ್ ಇರುತ್ತೆ. ಸೊ ಅದನ್ನು ನೋಡಿಕೊಂಡು ನಿಮ್ಮ ಪ್ಯಾರಾಮೀಟರ್ಸ್ ಏನಿದೆ ಅದರ ಮೇಲೆ ನಿಮ್ಮ ಪ್ರೈಸಸ್ಗಳು ಅಥವಾ ಮಾರ್ಜಿನ್ಗಳು ಡಿಫೈನ್ ಆಗ್ಬೋದು. ವೀಕ್ನೆಸ್ ಬಂದು ಸೀಡ್ ಕ್ವಾಲಿಟಿ ಸ್ವಲ್ಪ ಸಮಸ್ಯೆಗಳು ಬರುತ್ತೆ. ಜನ ಮಿಕ್ಸ್ ಮಾಡೋದು ಅಥವಾ ಕ್ವಾಲಿಟಿ ಕೊಡದೇ ಇರೋದು ಅಥವಾ ಹಾಳಾಗಿರೋದು, ಹುಳ ಆಗಿರೋದು ಅದನ್ನು ತಂದು ಕೊಡೋದು. ಸೊ ಇದನ್ನೆಲ್ಲ ಸ್ವಲ್ಪ ನೋಡ್ಕೊಳ್ಳಿ. ಎಸ್ಪೆಷಲಿ ಆಪರ್ಚುನಿಟಿ ಬಂದು ಇವತ್ತಿನ ಟೈಮಲ್ಲಿ ಬ್ಯೂಟಿ ಇಂಡಸ್ಟ್ರಿಯಲ್ಲಿ ತುಂಬ ಪ್ರಾಡಕ್ಟ್ಸ್ಗಳಲ್ಲಿ ಬರೀ ಮೊರಿಂಗ ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ಹಾಕಿರ್ತಾರೆ. ತುಂಬ ಹೈ ಕ್ವಾಂಟಿಟಿ ಹಾಕಿದರೆ ಪ್ರೈಸ್ಗಳು ಹೆಚ್ಚಿಗೆ ಆಗುತ್ತೆ ಅಂತ ಹೇಳಿ
ಕಡಿಮೆ ಕ್ವಾಂಟಿಟಿಯಲ್ಲಿ ಹಾಕಿರ್ತಾರೆ, ಬಟ್ ಆದರೂ ಕೂಡ ಮೊರಿಂಗ್ ಅಂತಂದು ಮೆನ್ಷನ್ ಮಾಡಿಕೊಂಡು ಅದನ್ನು ಬ್ರ್ಯಾಂಡ್ ಮಾಡಿ ಮಾರ್ತಾ ಇರೋದು ತುಂಬ ಇದೆ. ಸೊ ಬರೀ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ಬೇರೆ ಆಚೆಯಲ್ಲೂ ಕೂಡ ತುಂಬ ಒಳ್ಳೆ ಡಿಮಾಂಡ್ ಇದೆ. ಸೊ ಅದಕ್ಕೆ ಅದನ್ನು ಕೂಡ ನೋಡ್ಕೊಳ್ಳಿ. ಥ್ರೆಡ್ಸ್ ಬಂದು ಆಫ್ರಿಕಾ ಕಾಂಪಿಟೇಷನ್ ಆಬ್ವಿಯಸ್ಲಿ ಇದೆ, ಬಟ್ ತುಂಬ ಹೈ ಲೆವೆಲಲ್ಲಿ ಏನಿಲ್ಲ, ಸ್ವಲ್ಪ ಕಡಿಮೆ ಲೆವೆಲ್ ಇದೆ. ಬಟ್ ಆದರೆ ಬೇರೆ ಡಾಕ್ಯುಮೆಂಟೇಷನ್ಗಳು, ಕಂಪ್ಲೈನ್ಸಸ್ಗಳು, ಸರ್ಟಿಫಿಕೇಷನ್ಗಳು ಪ್ರಾಪರ್ಲಿ ಬೇಕಾಗುತ್ತೆ. ಇಲ್ಲಿ ನೀವೇನಾದರೂ ನಿಮ್ಮ ಪ್ಲ್ಯಾನಲ್ಲಿ ಯಾವುದೇ ಥರದ ಅಭ್ಯಂತರ ಬರ್ತಾ ಇದ್ದಾರೆ, ತೊಂದರೆಗಳು ಬರ್ತಾ ಇದೆ, ಅದನ್ನು ಹೇಗೆ ಕಡಿಮೆ ಮಾಡ್ಕೊಳ್ಳೋದಂದರೆ ನಾರ್ಮಲಿ ಕಾಂಟ್ರಾಕ್ಟ್ ಫಾರ್ಮಿಂಗ್ ನೋಡ್ಕೊಳ್ಳಿ. ಒಂದಿಬ್ಬರ ಹತ್ರ ನಿಮ್ಮ ಪ್ರೊಡಕ್ಷನ್ ಕೆಪಾಸಿಟಿ ಏನಿದೆ, ಯಾಕೆಂದರೆ ನಾವು ಮಷಿನ್ಸ್ ತರಬೇಕಾದಾಗಲೂ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ ನಮ್ಮ ಪ್ರೊಡಕ್ಷನ್ ಔಟ್ಪುಟ್ ಎಷ್ಟು ಬರಬೇಕು ಅಥವಾ ಎಷ್ಟು ಆಯಿಲ್ ಕೆಪಾಸಿಟಿ ನಮಗೆ ಇರಬೇಕು ಅನ್ನೋದು. ಸೊ ಅದರ ಅನುಕೂಲವಾಗಿ ನೀವು ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡ್ಕೊಳ್ಳಿ. ಅಲ್ಲಿ ಯಾರು ಸೀಡ್ಸ್ಗಳು ಸಿಗ್ತಾ ಇದೆ, ಏನು ಸಿಗ್ತಾ ಇದೆ ಅದನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ನೀವು ಎಕ್ಸಿಕ್ಯೂಷನ್ ಮಾಡ್ಕೊಳ್ಳಿ. ಅದರಲ್ಲಿ QC ಇರ್ಬೋದು, ಆ್ಯನ್ಯುವಲ್ ಸರ್ಟಿಫಿಕೇಷನ್ ಶೆಡ್ಯೂಲ್ ಇರ್ಬೋದು, CHA ಫ್ರೈಟ್ ಫಾರ್ವರ್ಡ್ಸ್ಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಪ್ರಾಪರಾಗಿ CRM, ಹಬ್ಸ್ಪಾಟ್ ಇರ್ಬೋದು, ಸೇಲ್ಸ್ ಫೋರ್ಸ್ ಇರ್ಬೋದು, ಝೋಹೋ ಇರ್ಬೋದು, ಯಾವುದಾದ್ರೂ ಯೂಸ್ ಮಾಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಮೇಜರ್ ಆಗಿ ನೀವು ಆ್ಯಕ್ಷನ್ ಪ್ಲ್ಯಾನ್ ಏನು ಅಂತಂದರೆ, ಸೊ ನಾರ್ಮಲಿ ಆ್ಯಸ್ ಅ ಟ್ರೇಡರ್ ಅಥವಾ ಒಂದು ಇಯರ್ ಪ್ಲ್ಯಾನ್ ಆದರೆ ಅಥವಾ ಒಂದು ಲಾಂಗ್ ಟರ್ಮ್ ಆದರೆ ನಾನು ಏನು ಮಾಡಬೇಕು. ಸೊ ಕ್ವಾರ್ಟರ್ಲಿ ನೀವು ಪ್ಲ್ಯಾನ್ ಮಾಡಬೇಕಾದ್ರೆ ಸರ್ಟಿಫಿಕೇಷನು, ಬ್ಯಾಚಸ್ಗಳನ್ನ ಪ್ರಾಪರ್ ರೆಡಿ ಮಾಡಿಕೊಂಡು ವೆಬ್ಸೈಟು, ನಿಮ್ಮ ಸೋಷಿಯಲ್ ಮೀಡಿಯಾ, ನಿಮ್ಮ B2B ಸ್ಯಾಂಪಲ್ಸ್ಗಳು ಮತ್ತು ನಿಮ್ಮ ಅಮೆಝಾನ್ ಪೋರ್ಟಲ್ಗಳು ಎಲ್ಲನೂ ರೆಡಿ ಮಾಡ್ಕೊಳ್ಳಿ. ಸೊ ಒಂದು ವರ್ಷದಲ್ಲಿ ಟ್ರೇಡ್ ಫೇರ್ಸ್ಗೆ ಹೋಗೋದು, ನಿಮ್ಮ ಮೆಟೀರಿಯಲ್ಗಳನ್ನ ಡಿಸ್ಪ್ಲೇ ಮಾಡೋದು, ಒಂದು 2-3 ಕಂಟೈನರ್ಗಳನ್ನ ಶಿಪ್ ಮಾಡೋದು, ಅದಾದಮೇಲೆ ನಿಮ್ಮ ಹೊಸ SKUಗಳು, ಹೊಸ ರೇಂಜಲ್ಲಿ ಹೊಸ ಅಪ್ಲಿಕೇಶನ್ ಬರುವಂಥ ಪ್ರಾಡಕ್ಟ್ಸ್ಗಳನ್ನ ಎಷ್ಟು R&D ಮಾಡ್ಕೊಂಡು ನಿಮ್ಮ ಪ್ರಾಡಕ್ಟ್ಗಳನ್ನ ಇಂಟಿಗ್ರೇಟ್ ಮಾಡ್ತಿರೋ ಅಷ್ಟು ನಿಮಗೆ ಒಳ್ಳೆಯದು. ಸೊ 5 ವರ್ಷದಲ್ಲಿ ಅಟ್ಲೀಸ್ಟ್ ಮಿನಿಮಮ್ ನಿಮ್ಮ ವಿಷನ್ ತುಂಬ ಫಾಸ್ಟ್ ಇತ್ತು, ನೀವು ಬೇಗ ಎಲ್ಲ ರೆಡಿ ಮಾಡ್ಕೊಂಡ್ರಿ ಅಂದರೆ ತುಂಬ ಒಳ್ಳೆಯದು. ಇಲ್ಲ ಅಂದರೆ ಅಟ್ಲೀಸ್ಟ್ ಇದನ್ನಾದರೂ ಮಾಡಿ. ಓಕೆ, ಸೊ ಫೌಂಡೇಶನ್ ಇರ್ಬೋದು, ಕಂಪ್ಲೈನ್ಸಸ್ ಇರ್ಬೋದು, ಪೈಲಟ್ ಎಕ್ಸ್ಪೋರ್ಟ್ಸ್ ಇರ್ಬೋದು, ನೆಕ್ಸ್ಟ್ ಎಕ್ಸ್ಪ್ಯಾನ್ಷನ್, B2B ಕಾಂಟ್ರಾಕ್ಟ್ಸ್, ಲಾಂಗ್ ಟರ್ಮ್ ಅಗ್ರಿಮೆಂಟ್ಸ್ಗಳು, ಆಮೇಲೆ ಡೈವರ್ಸಿಫಿಕೇಷನ್ಸ್, ಮೆಟೀರಿಯಲ್ಗಳ ಬೇರೆ ಬೇರೆ ಥರದಲ್ಲಿ ಪ್ರೆಸೆಂಟ್ ಮಾಡೋದು, ನಿಮ್ಮ ಆಯಿಲ್ಗಳನ್ನ ತೊಗೊಂಡು ನೀವೇ ಏನಾದರೂ ಮಾಡುವಂಥ ಆಪ್ಷನ್ ಇದ್ದರೆ ಅದನ್ನು ನೋಡಿ. ಅದಾದಮೇಲೆ ನಿಮ್ಮ ಓನ್ ಫಾರ್ಮಿಂಗ್ ಇರ್ಬೋದು, ವೈಟ್ ಲೇಬಲಿಂಗ್ ಇರ್ಬೋದು, ಪ್ರೈವೇಟ್ ಲೇಬಲಿಂಗ್ ಇರ್ಬೋದು, ನಿಮ್ಮದೇ ಬ್ರ್ಯಾಂಡಲ್ಲಿ ಇಂಟ್ರೊಡ್ಯೂಸ್ ಮಾಡೋದು, ಪ್ಲಸ್ ಗ್ಲೋಬಲ್ ಬ್ರ್ಯಾಂಡ್ ಮತ್ತು ಮಲ್ಟಿ ಕಂಟ್ರೀಸ್ ಆರ್ಡರ್ಸ್ಗಳು ಬರ್ತಾ ಇದ್ದರೆ ಬೇರೆ ಏನೂ ಸಮಸ್ಯೆಗಳು ಬರಲ್ಲ. ಸೊ ಇಲ್ಲಿ ಕೀ ಟೇಕ್ ಅವೇ ಏನು, EHS ಕೋಡಲ್ಲಿ ಮೊರಿಂಗಾ ಆಯಿಲ್ ಎಕ್ಸ್ಪೋರ್ಟ್ ಆಗ್ತಾಯಿದೆ, ಅದನ್ನು ಒಂದು ತಿಳ್ಕೊಳ್ಳಿ. ಅದರ ಜೊತೆಗೆ ಇವತ್ತಿನ ಟೈಮಲ್ಲಿ 10% ಮೇಲೆ CAGR ಗ್ರೋತ್ ಇದೆ. ಸೊ ನೋಡ್ಕೊಳ್ಳಿ ಅದನ್ನು. ಡ್ಯೂಲ್ ಮಾಡೆಲ್ ಇದೆ, ನೀವು ನಿಮ್ಮದೇ ಬ್ರ್ಯಾಂಡಲ್ಲಾದರೂ ಕಳಿಸ್ಬೋದು ಅಥವಾ ಕಂಪ್ಲೀಟ್ B2B ಮಾಡೆಲಲ್ಲಾದರೂ ಕಳಿಸ್ಬೋದು. ಇಲ್ಲ ಅಂದರೆ ಆ್ಯಸ್ ಅ ಕಂಪ್ನಿಗಳಿಗೆ, ಆ್ಯಸ್ ಅ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳಿಗೆ, ಆ್ಯಸ್ ಅ ವೆಂಡರ್ ಆದರೂ ವರ್ಕ್ ಆಗಿ. ಓಕೆ, ಸೊ ಎಕ್ಸ್ಪೋರ್ಟಲ್ಲಿ UK, US, ಯುರೋಪಿಯನ್ ಯೂನಿಯನ್ ಕಂಪ್ಲೀಟಾಗಿ ಎಕ್ಸ್ಪೋರ್ಟ್ ಆಗ್ತಾಯಿದೆ. ಕಂಪ್ಲೈನ್ಸಸಲ್ಲಿ ಟ್ರಸ್ಟ್ ಪ್ರೀಮಿಯಂ ಪ್ರೈಸಿಂಗ್ಸ್ ಇರುತ್ತೆ. ನೀವು ನಂಬಿಕೆ ಬಂತು ಅಂದರೆ ಪ್ರೀಮಿಯಂ ಪ್ರೈಸ್ಗಳನ್ನ ಪೇ ಮಾಡ್ತಾರೆ. ಪ್ಯಾರಾಮೀಟರ್ಸ್ಗಳು ಕರೆಕ್ಟಾಗಿರಬೇಕು, ನೀವು ಮಾಡ್ತಾ ಇರೋ SOPಗಳು ಕರೆಕ್ಟಾಗಿರಬೇಕು. ಅದನ್ನೆಲ್ಲ ನೀವು ಕನ್ವಿನ್ಸ್ ಮಾಡೋಷ್ಟು ಕೆಪಾಸಿಟಿ ಇತ್ತು ಅಂದರೆ ಗುಡ್ ಟು ಗೋ. ಮಾರ್ಕೆಟಿಂಗಲ್ಲಿ ಸ್ಟೋರಿ, ಪ್ರೂಫ್, ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್. ಬೇರೆ ಎಲ್ಲನೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನಡೆಯುತ್ತೆ, ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇಂಡಿಯಾದಲ್ಲಿ ಮೊರಿಂಗಾ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಮೆಷಿನ್ಸ್ಗಳನ್ನ ನೀವು ಒಂದು ವೇಳೆ ಟ್ರೇಡ್ ಆಗ್ತಾಯಿದ್ರೆ ಈ ಸಮಸ್ಯೆನೇ ಇಲ್ಲ, ಇಲ್ಲಿಗೆ ನೀವು ವಿಡಿಯೋ ಸ್ಟಾಪ್ ಮಾಡ್ಬೋದು. ಆದರೆ ನೀವೇನಾದರೂ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅಥವಾ ಎಲ್ಲೋ ನಾನು ನನ್ನದೇ ಫ್ಯಾಕ್ಟ್ರಿ ಹಾಕ್ಕೊಂಡು ನಾನು ಮಾಡಬೇಕು ಅನ್ನೋದಾದರೆ ಈ ಕಂಪ್ನೀಸ್ಗಳಿದೆ, ಯಾವುದೇ ಥರದ ರೆಕಮೆಂಡೇಷನ್ಸ್ ಇಲ್ಲ, ಯಾವುದೇ ಅಫಿಲೇಟ್ ಇಲ್ಲ, ನನಗೆ ನೀವು ದುಡ್ಡು ಕೊಟ್ಟಿಲ್ಲ ಹೇಳೋಕ್ಕೆ. ಬಟ್ ಆದರೆ ಏನು ನಿಮಗೊಂದು ಏನೋ ಹುಡುಕಾಡ್ತಿರ್ತೀರ, ಈ ಆಪ್ಷನ್ಸ್ಗಳಿದೆ, ಬೇಕಂದರೆ ಚೆಕ್ ಮಾಡ್ಕೊಳ್ಳಿ. ಸೊ ಚೈನಾದಿಂದ ಆಗಿರ್ಬೋದು ಅಥವಾ ಇಂಡಿಯಾದಿಂದ ಆಗಿರ್ಬೋದು, ಈ ಮೆಟೀರಿಯಲ್ಸ್ಗಳನ್ನ ನೀವು ಇಲ್ಲಿಂದ ತರಿಸ್ಕೊಳ್ಬೋದು. ಸೊ ಇಲ್ಲಿ ಮೇಯ್ನಾಗಿ ಸೆಲೆಕ್ಟೆಡ್ ಕೆಪಾಸಿಟಿ, ಯಾವ ಕೆಪಾಸಿಟಿಲಿ ತರಿಸ್ಕೊಳ್ತಾ ಇದ್ದೀರಾ, ಕೋಲ್ಡ್ ಪ್ರೆಸ್ ಡಿಸೈನ್ಸ್ ಏನಿದೆ, ಪ್ಲಸ್ ನಿಮಗೆ ಎಫಿಷಿಯನ್ಸಿ ಅಂದರೆ ಮೆಟೀರಿಯಲ್ ಔಟ್ಪುಟ್ ಎಷ್ಟು ಬೇಕು ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಅದಾದಮೇಲೆ ಬಿಲ್ಡ್ ಕ್ವಾಲಿಟಿ, ಸ್ಟೇನ್ಲೆಸ್ ಸ್ಟೀಲ್ನ ತೊಗೊಳ್ಳಿ, ಯಾಕೆಂದರೆ ಫುಡ್ ಗ್ರೇಡ್ ಅಥವಾ ಫಾರ್ಮಾಸ್ಯೂಟಿಕಲ್ ಗ್ರೇಡ್ ಎರಡೂ ಕೂಡ ಸ್ಟೇನ್ಲೆಸ್ ಸ್ಟೀಲ್ ಕ್ಯಾಟಗರಿಯಲ್ಲಿ ಬರುತ್ತೆ. ಇಲ್ಲ ಇವಾಗ ಶುರು ಮಾಡೋಣ ಸ್ವಲ್ಪ ಕಡಿಮೆ ರೇಟಲ್ಲಿ, ಆಮೇಲೆ ಮುಂದೆ ಹೋದ್ಮೇಲೆ ನೋಡೋಣ. ಯಾಕೆಂದರೆ ಮಷಿನ್ಗಳು ಒಂದು ಸರಿ ಎದೆ ಮೇಲೆ ಕುತ್ಕೊಂತು ಅಂದರೆ ಮುಗಿದೋಯ್ತು. ಆ ಮಷಿನ್ಗಳು ಕೆಡೋವರೆಗೂ ನೀವು ಆಚೆ ಹಾಕೋಕ್ಕಾಗಲ್ಲ. ಕೆಟ್ಟರು ಕೂಡ ರಿಪೇರ್ ಮಾಡೋ ಆಪ್ಷನ್ ಇತ್ತು ಅಂದರೆ ಅದನ್ನು ಕೂಡ ನಾವು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಸುಮ್ಮನೆ ಏನೋ ಒಂದು 1-2 ಲಕ್ಷಕ್ಕೆ ವ್ಯತ್ಯಾಸದಲ್ಲಿ ದಯಮಾಡಿ ಸ್ಟೇನ್ಲೆಸ್ ಸ್ಟೀಲ್ನ ಬಿಟ್ಟು ನೀವು ಬೇರೆ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಯಾಕೆಂದರೆ ಫುಡ್ ಗ್ರೇಡ್ ಮತ್ತು ಫಾರ್ಮಾಸ್ಯೂಟಿಕಲ್ ಗ್ರೇಡ್ ಎರಡರಲ್ಲೂ ಸ್ಟೇನ್ಲೆಸ್ ಸ್ಟೀಲ್ ಬೇಕೇ ಬೇಕಾಗುತ್ತೆ. ಅದು ಪ್ರಾಪರ್ ಗ್ರೇಡಿಂಗ್ ನೋಡಿಕೊಂಡು ನೀವು ತೊಗೊಳ್ಬೇಕು. ಓಕೆ, ಅದರಲ್ಲೂ ಕೂಡ ಆಫ್ಟರ್ ಸೇಲ್ ಸಪೋರ್ಟ್ ಯಾರು ಕೊಡ್ತಾರೆ, ಪವರ್ ಕನ್ಸಂಪ್ಷನ್ಸ್ ಏನಿದೆ, ಅದರಲ್ಲಿ ಏನೇನು ಮತ್ತೆ ಅಟ್ಯಾಚ್ಮೆಂಟ್ಸ್ಗಳು ಬರುತ್ತೆ, ಅದರಲ್ಲಿ ಮತ್ತೆ ಆರ್ಗ್ಯಾನಿಕ್ ಆಗಿರ್ಬೋದು ಬೇರೆ ಆಗಿರ್ಬೋದು ಅದನ್ನು ನೋಡ್ಕೊಳ್ಳಿ. ಪ್ಲಸ್ ಓವರಾಲ್ ಬಜೆಟ್ ಬಂದು ಒಂದು 20 kg ಅಂತಂದರೆ ಒಂದು ಇಂಡಿಯನ್ ಮೇಕ್ ನಿಮಗೆ ಒಂದು 2 ಲಕ್ಷದ ಹತ್ರ ಈ ಮಷಿನ್ಗಳು ಬಂದುಬಿಡುತ್ತೆ. ಸೊ ಈ ಮಷಿನ್ಗಳು 2 ಲಕ್ಷ ಬಂದರೆ ಬರೀ ಅಷ್ಟೇ ಖರ್ಚಿರುತ್ತೆ ಇಲ್ಲ, ನಿಮ್ಮ ಫ್ಯಾಕ್ಟ್ರಿ ಸೆಟಪ್ ಇರುತ್ತೆ, ಪವರ್ ಇರುತ್ತೆ, ಪ್ಲಸ್ ಲೇಬರ್ಗಳು ಬರ್ತಾರೆ, ಪ್ರತಿಯೊಂದು ಆಪ್ರೇಷನ್ ಕಾಸ್ಟ್ಗಳು ಅವತ್ತಿಂದ ಶುರು ಆಗುತ್ತೆ. ಸೊ ಅದನ್ನು ನೋಡ್ಕೊಳ್ಳಿ. ಒಂದು ವೇಳೆ ನೀವೇನಾದರೂ ಚೈನಾದಿಂದ ಮಷಿನ್ನ ಇಂಪೋರ್ಟ್ ಮಾಡಬೇಕಂದ್ರೆ ಇವತ್ತಿನ ಟೈಮಲ್ಲಿ
28.5% ಡ್ಯೂಟಿ ಇದೆ. ಸೊ ಸುಮ್ಮನೆ ನೀವು ಸರ್ ಏನು 1 ಲಕ್ಷ ಇಂಡಿಯಾದಲ್ಲಿ 2 ಲಕ್ಷ 3 ಲಕ್ಷ ಹೇಳ್ತಾ ಇದ್ದೀರಾ, ಚೈನಾದಲ್ಲಿ ಅದ್ರ 1 ಲಕ್ಷಕ್ಕೆ ಸಿಗುತ್ತೆ. 1 ಲಕ್ಷಕ್ಕೆ ಸಿಕ್ಕರೂ ಕೂಡ 25% ಟ್ಯಾಕ್ಸ್ ಇರುತ್ತೆ. ಸೊ 25,000 ಹೆಚ್ಚಿಗೆ ಕೊಟ್ಕೊಂಡು ನಿಮ್ಮ ಲಾಜಿಸ್ಟಿಕ್ಗಳನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡು ನೀವು ತರಿಸ್ಕೋಬೇಕಾಗತ್ತೆ. ಒಂದು ವೇಳೆ ಇಲ್ಲೆಲ್ಲಾದರೂ ಸಮಸ್ಯೆದಲ್ಲಿ ಸಿಕ್ಕಾಕ್ಕೊಂಡ್ರೆ ಮೇನ್ ಸಮಸ್ಯೆ ಬರೋದೆಲ್ಲಿ, ಬೇರೆ ಎಲ್ಲ ಹೇಗೋ ಮ್ಯಾನೇಜ್ ಮಾಡ್ಬೋದು. ಈ BIS ಸರ್ಟಿಫಿಕೇಟ್ ಇರುವಂಥ ಫ್ಯಾಕ್ಟ್ರಿಗಳೇನಿದೆ ಅಥವಾ ಆ ಥರದ್ದು ಯಾರು ಮಷಿನ್ ಮಾಡ್ತಾ ಇದ್ದಾರೆ ಅವ್ರ ಹತ್ರ ಮಾತ್ರ ತರಿಸ್ಕೊಳ್ಬೋದು. ಇಲ್ಲ ಅಂದರೆ BIS ಅವ್ರ ಹತ್ರ ಇಲ್ಲ, ಅವರ ಮಷೀನಲ್ಲಿ ಇವತ್ತಿನ ಟೈಮಲ್ಲಿ BIS ಯಾರಿಗೆ ಬೇಕಾಗತ್ತೆ, ಎಲ್ಲಿ ಒಂದು ಬ್ಯಾಟ್ರಿ ಕೇಬಲು ಲೈನು ಏನೋ ಒಂದು ಹಾಕಿದ್ದಾರೆ ಎಲೆಕ್ಟ್ರಿಕ್ ಕಾಂಪೊನೆಂಟು ಅಂದರೆ 100% ನಿಮಗೆ BIS ಬೇಕಾಗತ್ತೆ. ಇದರಲ್ಲಂತೂ ಮೋಟ್ರೇ ಇರುತ್ತೆ ಡೈರೆಕ್ಟಾಗಿ. ಓಕೆ, ಈಗ ಏನು ನಾವು ಕಟ್ಬಿಟ್ಟು ತಿರ್ಗಿಸೋದಂಥದ್ದು ಏನಿರಲ್ಲ ಕೋಲ್ಡ್ ಪ್ರೆಸ್ಸಲ್ಲಿ. ಮುಂಚೆ ಎಲ್ಲ ಮಾಡ್ತಾಯಿದ್ರು, ಸರಿ ಬಿಡಿ. ಇವತ್ತಿನ ಟೈಮಲ್ಲಿ ಪವರು ಎಲ್ಲ ಕಡೆ ಇರುತ್ತೆ, ಎಲ್ಲ ನಾವು ಮ್ಯಾನೇಜ್ ಮಾಡ್ಕೊಳ್ಬೋದು. ಈ ಕೋಲ್ಡ್ ಪ್ರೆಸ್ ಮಷಿನ್ ಸ್ಟಾರ್ಟ್ ಮಾಡಬೇಕಂದ್ರೆ ಮೋಟ್ರ್ ಇರುತ್ತೆ, ಪವರ್ ಇರುತ್ತೆ, ಅದನ್ನೆಲ್ಲ ನೀವು ಅಟ್ಯಾಚ್ಮೆಂಟ್ ತೊಗೊಂಡು ಕರೆಕ್ಟಾಗಿ ನೀವು ಅದನ್ನು ಫಂಕ್ಷನ್ ಮಾಡಿಸ್ಬೇಕಂದ್ರೆ ಇದೆಲ್ಲ ತೊಗೊಳ್ಬೇಕಾಗತ್ತೆ. ಇದನ್ನು ತೊಗೊಂಡಾಗ ನೀವು ಇಂಪೋರ್ಟ್ ಮಾಡಿಸ್ಕೋಬೇಕು. ಇಂಡಿಯಾದಲ್ಲಾದರೆ ನೀವು ಕೊಯಂಬತ್ತೂರಲ್ಲೂ ಸಿಗುತ್ತೆ, ರಾಜ್ಕೋಟಲ್ಲೂ ಸಿಗುತ್ತೆ, ಡೆಲ್ಲಿಯಲ್ಲೂ ಸಿಗುತ್ತೆ. 2-3 ಜಾಗ ಇದೆ, ಅಲ್ಲಿಂದ ಒಳ್ಳೆ ದಯಮಾಡಿ ಫ್ಯಾಕ್ಟ್ರಿಗಳನ್ನ ವಿಸಿಟ್ ಮಾಡ್ಕೊಳ್ಳಿ. ನಾನು ಹೇಳಿದ್ದೇನೆ ಈ ಕಂಪನಿಗಳ ಹೆಸರು ಹೇಳಿದ್ದೇನೆ ಅಂದ್ಬಿಟ್ಟು ಹೋಗಿ ನೀವು ಆರ್ಡರ್ ಕೊಟ್ಕೊಂಡ್ರೆ ನಿಮ್ಮ ಸಮಸ್ಯೆ ಇದೆ. ದಯಮಾಡಿ ಹೋಗಿಬಿಟ್ಟು ಯಾರಿಗೆ ದುಡ್ಡು ಕೊಡೋ ಮುಂಚೆ ಫ್ಯಾಕ್ಟ್ರಿಗಳದ್ದು ಹೋಗಿ ಡೆಮೋ ನೋಡಿಕೊಂಡು ಯಾವ ಥರ ಮಾಡ್ತಾಯಿದ್ದಾರೆ, ಏನು ಸ್ಪೇರ್ಸ್ ಎಲ್ಲ ಹೇಗೆ ಸಪೋರ್ಟ್ ಮಾಡ್ತಾರೆ ಅದನ್ನೆಲ್ಲ ಕೇಳಿಕೊಂಡು ಒಂದು ಪ್ರಾಪರ್ ಅಗ್ರಿಮೆಂಟ್ ಮಾಡಿಕೊಂಡು ಅವ್ರ ಹತ್ರ ಪರ್ಚೇಸ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಪ್ರಾಬ್ಲಮ್ ಆಗೋ ಚಾನ್ಸಸ್ಗಳು ಇರುತ್ತೆ. ಎಸ್ಪೆಷಲಿ ನೀವೇನಾದರೂ ಇಂಪೋರ್ಟ್ ಮಾಡ್ಕೋಬೇಕಂದ್ರೆ ಓಕೆ, ಇಂಪೋರ್ಟಲ್ಲಿ ಪ್ರೈಸಸ್ ಮಾತ್ರ ನೋಡಬೇಡಿ, ಇಲ್ಲಿ ಡ್ಯೂಟಿಗಳನ್ನೆಲ್ಲ ನೋಡ್ಕೊಳ್ಳಿ. ಅದರ ಜೊತೆಗೆ ಆಫ್ಟರ್ ಸೇಲ್ ಸಪೋರ್ಟು ಇರುತ್ತೆ. ಅದರ ಜೊತೆಗೆ ದಯಮಾಡಿ ನಿಮ್ಮ ಡಾಕ್ಯುಮೆಂಟೇಷನ್ಗಳು ಸರ್ಟಿಫಿಕೇಟ್ಗಳನ್ನ ದಯಮಾಡಿ ನೋಡ್ಕೊಳ್ಳಿ. ತುಂಬ ಜನ ಇದ್ದಾರೆ, ಮೆಟೀರಿಯಲ್ಗಳು ಬಂದುಬಿಡುತ್ತೆ, ಅದಾದಮೇಲೆ ಮೆಟೀರಿಯಲ್ಗಳು ಬಂದು ಎದೆ ಮೇಲೆ ಕೂತ್ಕೊಳ್ಳುತ್ತೆ, BIS ಸರ್ಟಿಫಿಕೇಟ್ ಇಲ್ಲ, ಆ ಸರ್ಟಿಫಿಕೇಟ್ ಇಲ್ಲ, ಆಮೇಲೆ ಗೊತ್ತಾಗುತ್ತೆ. ಸೊ ಆವಾಗ ಹಾಕಿರೋ ದುಡ್ಡು ಎಲ್ಲ ಹಾಳಾಗುತ್ತೆ. ಸೊ ದಯಮಾಡಿ ಆ ಥರ ಮಾಡ್ಕೊಳಕ್ಕೆ ಹೋಗ್ಬಿಡಿ, ನೋಡಿಕೊಂಡು ಪ್ರಾಪರಾಗಿ ಪ್ಲ್ಯಾನ್ ಮಾಡಿಕೊಂಡು ಎಕ್ಸಿಕ್ಯೂಷನ್ ಮಾಡ್ಕೊಳ್ಳಿ. ಸೊ ಇವಾಗ ನಾವು ಆಲ್ರೆಡಿ ಇವಾಗ ಯೂಟ್ಯೂಬ್ ಮೆಂಬರ್ಶಿಪ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೇವೆ. ಸೊ ನಿಮಗೇನಾದರೂ ಎಕ್ಸ್ಟ್ರಾ ಸಪೋರ್ಟ್ ಬೇಕು, ಯೂಟ್ಯೂಬಲ್ಲಿ ವೀಡಿಯೋಸಲ್ಲಿ ನೋಡ್ತಾ ಇದ್ದೀರಾ, ಬಟ್ ಅದನ್ನು ಬಿಟ್ಟ ಹೊರತಾಗಿ ಇನ್ನೂ ಅಡ್ವಾನ್ಸ್ ಸಪೋರ್ಟ್ ಬೇಕು ಅಂದರೆ ಇಲ್ಲಿ ಆಪ್ಷನ್ಸ್ಗಳಿದೆ. ನಿಮಗೆ ಗ್ಲೋಬಲ್ ಸ್ಟಾರ್ಟ್ರಲ್ಲಿದೆ, ವೀಡಿಯೋಸ್ಗಳು ಸ್ವಲ್ಪ ಬೇಗ ನಿಮಗೆ ಆ್ಯಕ್ಸೆಸ್ ಸಿಕ್ಬಿಡುತ್ತೆ. ಇಲ್ಲಿ ನಿಮಗೆ 28 ಅವರ್ಸ್ ಅರ್ಲಿ ವೀಡಿಯೋಸ್ ಸಿಗುತ್ತೆ. ಕೆಲವೊಂದು ವೀಡಿಯೋಸ್ಗಳು ಮಾತ್ರ, ಎಲ್ಲ ವೀಡಿಯೋಸು ಜನರಲಾಗಿ ನಾವು ಮಾಡಿರ್ತೇವೆ, ಬಟ್ ಯಾವ ವೀಡಿಯೋಸ್ಗಳು ಸ್ವಲ್ಪ ಹೈ ವ್ಯಾಲ್ಯೂ ಇದೆಯೋ ಅದು ಸ್ವಲ್ಪ ಲೇಟಾಗಿ ಬರುತ್ತೆ. ಸೊ ಅದಕ್ಕೇನಾದರೂ ಇಮಿಡಿಯೇಟ್ ಆ್ಯಕ್ಸಸ್ಗಳು ಬೇಕು, ಕೆಲವೊಂದು ಲೀಡ್ಸ್ಗಳನ್ನ ಕೆಲವೊಂದು ಸ್ಟ್ರಾಟಜೀಸ್ಗಳನ್ನ ನಾವು ಹೇಳಿರ್ತೇವೆ, ಅದನ್ನು ಬೇಗ ಬೇಕು ಅನ್ನೋದಾದರೆ ಅದನ್ನು ನೋಡ್ಕೊಳ್ಳಿ. ಮಾರ್ಕೆಟ್ ನ್ಯಾವಿಗೇಟರ್ಸ್ ಅಂದರೆ ಇಲ್ಲಿ ಮೆಂಬರ್ಸ್ ಓನ್ಲಿ ವೀಡಿಯೋಸ್ ಇರುತ್ತೆ. ನಾವು ನಮ್ಮ ಬಿಸ್ನೆಸ್ಗಳನ್ನ ಹೇಗೆ ನಡೆಸ್ತಾ ಇದ್ದೇವೆ, ನಾವು ನಮ್ಮ ಕ್ಲೈಂಟ್ಗಳಿಗೆ ಹೇಗೆ ಬಿಸ್ನೆಸ್ನ ನಡೆಸ್ಕೊಡ್ತಾ ಇದ್ದೇವೆ, ಸೊ ಅದನ್ನು ಆ ಪ್ರೀಮಿಯಂ ವೀಡಿಯೋಸ್ಗಳನ್ನ ನಾವು ಬೇರೆ ಎಲ್ಲೂ ಹಾಕೋಕ್ಕಾಗಲ್ಲ. ಆ ವೀಡಿಯೋಸ್ಗಳನ್ನ ನೀವು ನ್ಯಾವಿಗೇಟರಲ್ಲಿ ಮಾತ್ರ ಸಿಗುತ್ತೆ. ಇಲ್ಲ ಅಂದರೆ ನ್ಯಾವಿಗೇಟರ್ಸ್ ಇಲ್ಲ ಅಂದರೆ ಆ ವೀಡಿಯೋಸ್ಗಳನ್ನ ನೀವು ಎಲ್ಲೂ ನೋಡೋಕ್ಕಾಗಲ್ಲ. ಸೊ ನೀವೇನಾದರೂ ಕಲಿಯೋ ಇಂಟ್ರೆಸ್ಟ್ ಇತ್ತು, ಪ್ರೀಮಿಯಂ ಟೂಲ್ಸ್ಗಳಿರ್ಬೋದು, ಸ್ಟ್ರಾಟಜೀಸ್ ಇರ್ಬೋದು, ಕಾಂಪಿಟೇಷನ್ಸ್ ಹೇಗೆ ಕಟ್ಔಟ್ ಮಾಡೋದಿರ್ಬೋದು, ಬೇರೆ ಟೂಲ್ಸ್ ಆ್ಯಂಡ್ ಟೆಕ್ನಾಲಜಿ ತೊಗೊಂಡು ನಾವು ಯಾವ ಥರ ಬಿಸ್ನೆಸ್ನ ಬೆಳೆಸೋದಿರ್ಬೋದು, ಅದು ಪ್ರತಿಯೊಂದು ಕೂಡ ನಿಮ್ಗೆ ಈ ನ್ಯಾವಿಗೇಟರ್ ಮೇಲೆ ಸಿಗುತ್ತೆ. ಸೊ ಇದೆಲ್ಲ ತಿಂಗಳಕ್ಕಿರುತ್ತೆ, ನೀವು ಯೂಟ್ಯೂಬಲ್ಲೇ ಪೇ ಮಾಡ್ಕೊಂಡು ಯೂಟ್ಯೂಬಲ್ಲೇ ನೀವು ಅಡ್ಜಸ್ಟ್ ಮಾಡ್ಕೊಳ್ಳೋದಿರುತ್ತೆ. ಅದೇ ನೀವು ವೀಕ್ಲಿ ನಮ್ಮ 2 ಸೆಷನ್ಸ್ ಇರುತ್ತೆ ಲೈವು. ನಿಮಗೇನಾದರೂ ಲೈವ್ ಸೆಷನ್ಸ್ಗಳು ವೀಕ್ಲಿ ಸಪೋರ್ಟ್ ಬೇಕು, ವೀಕ್ಲಿ ಕಲಿತಾ ಹೋಗಬೇಕು, ಅದು ಲೈವ್ ಸ್ಟ್ರೀಮಲ್ಲಿ ಕಲಿಬೇಕು, ನನಗೆ ತುಂಬ ಡೌಟ್ಸ್ಗಳು ಇರುತ್ತೆ, ಕೇಳ್ಕೋಬೇಕು, ನಾನು ಆ್ಯಕ್ಷನ್ಸ್ಗಳನ್ನ ತೊಗೊಂಡು ನಾನು ಕೆಲಸ ಮಾಡಬೇಕನ್ನೋದಾದರೆ ಈ ಪ್ಲ್ಯಾನ್ಸ್ಗಳಿದೆ, ಅದನ್ನು ನೋಡ್ಕೊಳ್ಳಿ. ಪ್ರೈವೇಟ್ ಚಾಟ್ ರೂಮ್ಸ್ ಇರುತ್ತೆ, ನೀವು ಇಬ್ಬರೇ ಮಾತಾಡ್ಬೋದು, ನಿಮ್ದು ಏನೇ ಡೌಟ್ಸ್ ಇದ್ದರೂ ನಾನು ಅಲ್ಲೇ ಕ್ಲಿಯರಿಫೈ ಮಾಡ್ತೇನೆ. ಅದ್ರ ಜೊತೆಗೆ ನಿಮಗೆ ವಾಟ್ಸಪ್ ಗ್ರೂಪಲ್ಲಿ, ಓಪನ್ ವಾಟ್ಸಪ್ ಗ್ರೂಪಲ್ಲಿ ನಿಮ್ಗೆ ಆಪ್ಷನ್ ಇರುತ್ತೆ, ಡೈರೆಕ್ಟ್ಲಿ ನೀವು ಏನೇ ಕ್ವಶನ್ಸ್ ಕೇಳ್ಬೋದು, ನಾನು ಡೈರೆಕ್ಟ್ ಅದಕ್ಕೆ ಉತ್ತರ ಕೊಡ್ತೇನೆ, ಅದನ್ನು ಕೂಡ ನೋಡ್ಬೋದು. ಸೊ ಇದು ಯೂಟ್ಯೂಬ್ ಮೆಂಬರ್ಶಿಪ್ ಇದೆ, ಸೊ ಅದನ್ನು ನೋಡ್ಕೊಳ್ಳಿ. ಇಲ್ಲ ಸರ್ ನನಗೆ ಫುಲ್ ಕಂಪ್ಲೀಟ್ ಪ್ಲ್ಯಾನ್ ನಿಮ್ಮ ಜೊತೆ ವರ್ಕ್ ಮಾಡಬೇಕು ಅಂದರೆ ಕನ್ಸಲ್ಟೇಷನ್ ಪ್ಲ್ಯಾನ್ ಇದೆ, ಅದಾದಮೇಲೆ 1 ಮಂತ್ ಟ್ರೈನಿಂಗ್ ಪ್ರೋಗ್ರಾಮ್ ಇದೆ, 1 ಇಯರ್ ಕಂಪ್ಲೀಟ್ ಕನ್ಸಲ್ಟೇಷನ್ ಮತ್ತು ಟ್ರೈನಿಂಗ್ ಪ್ರೋಗ್ರಾಮ್ ಇದೆ. ಸೊ ಕಂಪ್ಲೀಟ್ ನಿಮ್ಮ ಟೀಮ್ ಟ್ರೈನಿಂಗ್ ಆಗುತ್ತೆ. ಇಲ್ಲ ಸರ್ ಎಲ್ಲ ನೀವೇ ಮ್ಯಾನೇಜ್ ಮಾಡಿ, ನಾನು ಕ್ವಾಲಿಟಿ ಕ್ವಾಂಟಿಟಿ ಪ್ಯಾಕೇಜಿಂಗ್ ಅಷ್ಟು ನಾನು ನೋಡ್ಕೊಳ್ತೇನೆ, ಬೇರೆ ಎಲ್ಲ ನೀವೇ ಹ್ಯಾಂಡಲ್ ಮಾಡಿ ಅಂದರೆ ಅದನ್ನು ಕೂಡ ನಾವು ಮಾಡ್ತೇವೆ, ಆ ಆಪ್ಷನ್ ಕೂಡ ಇದೆ. ಕಂಪ್ಲೀಟ್ ಸೇಲ್ಸ್, ಮಾರ್ಕೆಟಿಂಗ್, ಲೀಡ್ ಜನ್ರೇಷನ್, ನೆಗೋಸಿಯೇಷನ್ಸ್. ಸರ್ ನಾನು ಕನ್ನಡ ಬಿಟ್ಟು ಬೇರೆ ಮಾತಾಡಲ್ಲ, ಸಮಸ್ಯೆ ಇಲ್ಲ, ನಾವು ಮಾತಾಡ್ತೇವೆ, ನಮ್ಮ ಹತ್ರ ಎಲ್ಲ ಟೀಮ್ ಇದೆ, ಎಲ್ಲ ಭಾಷೆ ಮಾತಾಡೋ ಜನ ಇದ್ದಾರೆ. ಸೊ ನಿಮ್ಗೆ ಏನೇ ಸಪೋರ್ಟ್ ಬೇಕಂದ್ರೂ ಕೂಡ ನಿಮ್ಮ ಹತ್ರ ಆಪ್ಷನ್ಸ್ ಇದೆ. ಇಲ್ಲ ಸರ್ ನನ್ನ ಹತ್ರ ಇವಾಗ ದುಡ್ಡಿಲ್ಲ, ಬಟ್ ಇವಾಗ ನಾನು ಆಲ್ರೆಡಿ ಪ್ರೊಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ, ನೀವು ನನ್ನ ಹತ್ರ ಮೆಟೀರಿಯಲ್ ತೊಗೊಳ್ಳಿ, ನೀವೇ ಮಾರ್ಕೊಳ್ಳಿ, ಯಾರಿಗೆ ಮಾರ್ತಾ ಇದ್ದೀರಾ, ಎಷ್ಟಕ್ಕೆ ಮಾರ್ತೀರಾ ಅದೆಲ್ಲ ನನಗೇನು ಬೇಡ, ನನಗೆ ನನ್ನ ಪ್ರೈಸ್ ಏನಿದೆ ಅದನ್ನು ಕೊಡಿ, ನಾನು ನಿಮ್ಗೆ ಒಳ್ಳೆ ಕ್ವಾಲಿಟಿ ನಾನು ಏನು ಪ್ರಾಮಿಸ್ ಮಾಡಿದ್ದೇನೆ ಅದನ್ನು ಕೊಡ್ತೇನೆ, ಅದನ್ನು ತೊಗೊಂಡು ನೀವು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ ಅನ್ನೋದಾದರೆ ಎಕ್ಸ್ಪೋರ್ಟ್ ಆಫ್ ರೆಕಾರ್ಡ್ ಪ್ಲ್ಯಾನ್ ಕೂಡ ಇದೆ. ಇದಕ್ಕೆ ನಿಮ್ಮ ಲೀಡ್ಸ್ಗಳು ಎಲ್ಲವೂ ಕೂಡ ಯೂಟ್ಯೂಬಲ್ಲಿ ಇರುತ್ತೆ. ಪೋಸ್ಟ್ ಸೆಕ್ಷನ್ಗೆ ಹೋದರೆ ನಿಮಗೆ ಎಲ್ಲ ಲೀಡ್ಸ್ಗಳು ಕಾಣುತ್ತೆ.
ಇದರ ಹೊರತಾಗಿ ನಿಮಗೆ ಏನೇ ಸಪೋರ್ಟ್ ಬೇಕಾದರೂ ಕೂಡ ದಯಮಾಡಿ ಆಫೀಸ್ ನಂಬರಿಗೆ ಕಾಲ್ ಮಾಡ್ಕೊಳ್ಳಿ. ಎಲ್ಲ ಪೇಡ್ ಪ್ಲಾನ್ಸ್ಗಳಿಗೆ ಮಾತ್ರ ಆಫೀಸ್ ನಂಬರಿಗೆ ಕಾಲ್ ಮಾಡಿ. ಫ್ರೀಯಾಗಿ ಏನಾದರೂ ಬೇಕಾಗಿದ್ದರೆ ದಯಮಾಡಿ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ನ ಯೂಸ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್. ಏನಾದರೂ ಡೌಟ್ಸ್ಗಳು ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸ್ ಯೂಸ್ ಮಾಡ್ಕೊಳ್ಳಿ. ಓಕೆ, ಸಿಗೋಣ. ಟೇಕ್ ಕೇರ್, ಬೈ, ಸಿ ಯು.